ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನೆನ ದಿವಸ ಕರ್ಣ ಹಸಿಗೆ ವಿಷಯ ಏನು ನಡೆದದಪ್ಪ? ಪಿಂಡಸ್ಥಲ, ಈ ಪಿಂಡ ಸಂಗ್ರಹ ಅಂತ ತಿಳ್ಕೊಂಡು ಹೇಳಿ ಕರ್ಣ ಹಸಿಗೆಯಲ್ಲಿ ಒಂದು ಸಂಗ್ರಹ ಬರ್ತದೆ. ಪಿಂಡ ಸಂಗ್ರಹ ಅಂತ ತಿಳ್ಕೊಂಡು ಹೇಳಿ ಕರ್ಣ ಹಸಿಯೊಳಗೆ ಒಂದು ವಿಚಾರ ಬರ್ತದೆ. ಇದನ್ನು ಬಹುತೇಕ ಚನ್ನಬಸವಣ್ಣನವರು ಬರೆದಾರಲ್ಲ. ಇದ್ರ ಹಿನ್ನೆಲೆ ಅಕ್ಕನಾಗಮ್ಮ ಸಹಾಯ ಮಾಡ್ಯಾಳ. ಅಕ್ಕನಾಗಮ್ಮ ತಮ್ಮ ಬರೀ ಇದನ್ನು ಮಗ ರಾಜ ಆದರೂ ಕೂಡ ತಾಯಿ ಮಗನೇ ಅಲ್ಲ. ಮಗ ರಾಜ ಆದರೂ ಕೂಡ ತಾಯಿಗೆ ಏನಾಗಬೇಕು? ಮಗನೇ ಆಗಬೇಕು. ಒಮ್ಮೆ ಚಿತ್ರದುರ್ಗದ ಜಗದ್ಗುರುಗಳು ಮೈಸೂರಲ್ಲೇ ಜಯದೇವ್ ಎರಡು ಆನೆ ಮೇಲೆ ಉತ್ಸವ ನಡೀತಾ. ಅವ್ರದ್ದು ಎರಡು ಆನೆ ಮೇಲೆ ಅವರು ಒಂದೇ ಅಂಬಾರಿಟ್ಟಿಗೆ ಉತ್ಸವ ಮೈಸೂರು ಮಹಾರಾಜರು ನಡ್ಕೊತ ಹೊಂಟಿದ್ದೀನಿ ಕೈ ಮುಕ್ಕೊಂಡು. ಆ ಜಯದೇವ್ ಉತ್ಸವ ಆದರೆ ಅಲ್ಲೊಂದು ಮುದುಕಿ ಬಂದಿತ್ತು. ಮುದುಕಿ ಅಲ್ಲಿ ತಿಪ್ತುಡು ಕರಿಬಸವ ಶಾಸ್ತ್ರಿಗಳ ಹತ್ರ ಆನೆ ಮೇಲೆ ಕೂತಿದ್ರು. ಅವರು ಶಾಸ್ತ್ರಿಗಳು ಸ್ವಾಮಿಗಳ ಹತ್ರ ಇದ್ದರು. ಏ ಶಾಸ್ತ್ರಿ, ಅಲ್ಲೊಂದು ಮುದುಕಿ ಅದ, ಆ ಕಡೆ ಹೋಗತ್ತೆ ಹೇಳಪ್ಪ. ಅಲ್ಲೊಂದು ಮುದುಕಿ ಅದ, ಆ ಕಡೆ ಹೋಗತ್ತೆ ಹೇಳು ಅಂದ್ರೆ ಅವ್ರು ಜಗತ್ತುಗಳು. ಅದೇನು ಮಾಡ್ತಿದ್ದಿ, ನೋಡಕ್ಕೆ ಬಂದದ ತೊಗೊಂಡು ಏನು ಮಾಡ್ತೀರಿ ಅಂತಂದ್ರೆ, ಇಲ್ಲ ಆ ಕಡೆ ಹೋಗೋಣ ಮೊದಲು, ಇಲ್ಲಿಕ್ಕೆ ನಾ ಆನೆ ಇಳಿಬೇಕಾಗ್ತದೆ. ಅವ್ರು ಹೋಗಿ ಅದನ್ನು ಸರಿಸಿ ಬಂದರು. ಯಾಕ್ರಿ ಹಿಂಗೆ ಯಾಕೆ ಕೇಳಿದ್ರು? ಆ ತಾಯಿ ನಾವು ಜಗತ್ತೊಳಗೆ ಕೂಡ ತಾಯಿನೇ. ಅದು ಅವ್ವನೇ, ಅಪ್ಪನೇ. ಅದ್ರ ಸಲುವಾಗಿ ಆಕೆ ಇದ್ದಾಗ ನಾವು ಆನೆ ಮೇಲೆ ಕೂತು ಅಂದ್ರೆ ನಾವು ಇಳಿದು ನಡಿಬೇಕಾಗ್ತದೆ. ಮ್ಯಾಲೆ ಕುಂತ್ರೆ ಭೃತ್ಯಾಚಾರ ಕೊರತೆ ಆಗ್ತದೆ. ಅದಕ್ಕೆ ಹೇಳಿನಂತೇಳಿ ಈ ಅಕ್ಕನಾಗಮ್ಮ ಚನ್ನಬಸವಣ್ಣ 24 ತಾಸು ಇರಾಕಿ. ಚನ್ನಬಸವಣ್ಣ ಯೋಗಕ್ಷೇಮ ನೋಡಿದ್ರೆ ಯಾರು? ಅಕ್ಕನಾಗಮ್ಮ. ಅಕ್ಕನಾಗಮ್ಮ ಎಷ್ಟು ಕೆಲಸ ಮಾಡ್ತಾಳೆ ಅನ್ನೋದನ್ನು ಇದನ್ನು ಬರೆಸ್ತಾಳೆ ಆಕಿ. ಬರೀತಾರೆ ಚನ್ನಬಸವನವರು. ಸಣ್ಣ ದಡ್ರಲ್ಲ ಅವರು. ಆ ಚನ್ನಬಸವ ಬರೆಯುವಾಗ ಪಿಂಡಸ್ಥಳ ಅಂತ ಬರ್ತದೆ. ಪಿಂಡಸ್ಥಳ ಈಗ 3 ದಿವಸ ಪಿಂಡಸ್ಥಳ ನಡೆದಿದೆ. ಪಿಂಡ ಅಂದ್ರೆ ಏನು? ಪಿಂಡ ಸಂಗ್ರಹ ಅಂತ ಇದ್ರಾಗ ಬರ್ತಾರೆ. ಪಿಂಡ ಸಂಗ್ರಹ ಅಂತ ಬರೀತಾರೆ. ಆ ಪಿಂಡ ಸಂಗ್ರಹಕ್ಕಾದ್ರೆ ಸಾಮಾನ್ಯ ಏನು ಬೇಕು? ಒಬ್ಬ ಒಕ್ಕಲಿಗ ಹೊಲ ಮಾಡ್ಬೇಕಾದ್ರೆ ಸಾಮಾನ್ಯ ಏನು ಬೇಕು? ಸೃಷ್ಟಿ ಹೆಂಗೆ ಮಾಡಿಕೊತದೆ? ಎತ್ತುಗಳು ಬೇಕು, ಗಳೆ ಬೇಕು, ಕುಂಟಿ ಬೇಕು, ಹಗ್ಗ ಬೇಕು, ಕಣ್ಣಿ ಬೇಕು, ಬುತ್ತಿ ಬೇಕು, ಬಾರ್ಕೋಲ್ ಬೇಕು. ಇವೆಲ್ಲ ಬೇಕಾ ಇಲ್ಲ? ಆ ಬಿತ್ತು ಸಾಮಾನು ಬೇಕು ಬೇಡ? ಆ ಬಿತ್ತು ವ್ಯವಸ್ಥೆ ಹೆಂಗಿರ್ಬೇಕು? ಅಕ್ಕಡಿ ಹಾಕೋರು ಹೆಂಗಿರ್ಬೇಕು? ಅಕ್ಕಡಿ ಹಾಕೋರು ಹೆಣ್ಮಕ್ಳಿಗೆ ಸಾಯ್ತ್ರಿ, ಗಂಡು ಮಕ್ಳಿಗೆ ಬರೋಂಗಿಲ್ಲ. ಅಕ್ಕಡಿ ಹಾಕಕ್ಕೆ ನೀವು ನೋಡ್ರಿ ಎಲ್ಲೆಲ್ಲಿ ಹೋಗಿ. ನಿಮ್ಮ ಹೊಲದಾಗ ಮೊದಲು ಗಳೆ ಹೊಡಿತಿದ್ರಲ್ಲ, ಹರಗ್ತಿದ್ರಿಲ್ಲ, ಮತ್ತು ಹೆಣ್ಮಕ್ಳು ಅಕ್ಕಡಿ ಹಾಕ್ತೀರಿ, ನೀವು ಹಾಕ್ತಿದ್ರಿ. ಹಾಂ, ನೀವು ಉಂಡ್ರು ಸೀರೆ ಉಟ್ಕೊಂಡು ಹಾಕ್ಬೇಕಾಕ್ಕದ. ಹೆಣ್ಮಕ್ಳು ಅಕ್ಕಡಿ ಹಾಕ್ಬೇಕದ. ಅವ್ರಿಗೇನೆ ಸಾಧ್ಯ. ಕೆಲವು ಹೆಣ್ಮಕ್ಳು ಅದಾವ, ಕೆಲವು ಗಂಡು ಮಕ್ಳ ಕೆಲಸ ಅದಾವ. ಆ ಹೆಣ್ಮಕ್ಳು ಮಾಡಿದ ಕೆಲಸ ಇತ್ತಂದರೆ ಗಂಡಸರು ಬೇಳೆ ಬರ್ತದೆ, ಇಲ್ಲಿ ಬೇಳೆ ಬರೋದ್ರಿ ಇವ್ರಿಗೆ. ಆ ಪಿಂಡ ಸಂಗ್ರಹ ಇದರ ಅರ್ಥ ಏನು? ಶರೀರವು ಹೇಗೆ ಉತ್ಪತ್ತಿ ಆಗ್ತದೆ, ಆ ಉತ್ಪತ್ತಿಗೆ ಸಾಮಾನ್ಯ ಏನು ಬೇಕು, ಇದನ್ನು ಯಾವ್ದು ಮಾಡಿ ಅಂದರೆ ಸೃಷ್ಟಿ ಮಾಡ್ತದೆ. ಅಕಾರ ಉಕಾರ ಮಕಾರ ಪ್ರಣಮ. ನಿನ್ನೆ ಹೇಳಿದ್ದೇವೆ ನಕಾರ ಪ್ರಣಮ. ಆ ನಕಾರ ಪ್ರಣಮವು ಪೃಥ್ವಿಯನ್ನು ಆಶ್ರಯ ಮಾಡಿದೆ. ಪ್ರಣಮಗಳು ಎಷ್ಟವ? ನಕಾರ ಮಕಾರ ಶಿಕಾರ ವಕಾರ ಎಕಾರ ಓಂಕಾರ ಅದಲ್ಲ. ಅಕಾರ ಉಕಾರ ಮಕಾರ ಬಕಾರ ಸಕಾರ. ಮುಂದೆ ಹೇಳ್ತಾನೆ ಬಕಾರ ಸಕಾರದ್ದು ಭಾಳ ಒಳ್ಳೆಯ ಪರಿಣಾಮಕಾರಿಯಾಗಿ ಉಪನಿಷತ್ತುಗಳು ಹೇಳ್ತಾವೆ. ಅದನ್ನು ನಾವು ಬರೆದಿಲ್ಲ, ಅದನ್ನು ಉಪನಿಷತ್ತುಗಳು ಹೇಳ್ತವೆ. ಯಾವುದೋ ಒಂದು ಪೂರ್ವ ಕಾಲದಲ್ಲಿ ಪ್ರಣಮಗಳಿದಾವೆ. ಪ್ರಣಮಗಳು 12 ಪ್ರಣಮಗಳಂತ ಹೇಳಿವಿ ನಿಮಗೆ. ಅಕಾರ ಉಕಾರ ಮಕಾರಿ ಓಂಕಾರದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಸಾಧ್ಯ ಆಗ್ತದೆ. ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆ. ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆ. ನೀನು ಹೇಳಿನಿ ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆ. ನಾದ ಬಿಂದು ಕಲೆ ಅಲ್ಲ, ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆ. ನಾವು ಮುಖ ತೊಳ್ಕೊಳ್ಳಾರ್ದೆ ಬಂದ್ರೆ ಹೆಂಗಾಗ್ತದೆ? ಮುಖ ತೊಳ್ಕೊಂಡು ವಿಭೂತಿ ಹಚ್ಚಿ ಬಂದ್ರೆ ಹೆಂಗಾಗ್ತದೆ? ನಸಿಕನ ಹೇಳ್ರಿ, ಮುಖ ತೊಳ್ಕೊಡ್ರಿ, ವಿಭೂತಿ ಹಚ್ಚಿ ಕರಡಿ ಮುಂದೆ ಅಂದ್ರಿ, ಅವಾಗ ನಿಮ್ಮ ಮೋತಿ ಹೆಂಗೆ ಕಾಣ್ತದೆ? ಹಂಗೆ ನಿಂದ್ರಿ ಹೆಂಗೆ ಕಾಣ್ತದೆ? ಆ ಮೋತಿಗೆ ಸಂಸ್ಕಾರ ಆದ್ರೆ ಮುಖ ಆಗ್ತದೆ. ಮೋತಿ ಸಂಸ್ಕಾರ ಮೋತಿ ಆಗ್ತದೆ. ಮಂಗ್ಯಾನ ಮೋತಿ ಅನ್ನೋದಾವು.
ಅದಾವಿಲ್ರಿ? ಆ ಸಂಸ್ಕಾರ ಕೊಟ್ಟ ಮುಖವನ್ನೇ ನೀವು ನೋಡಿಕೊಡ್ರಿ ಹೇಗಾಗ್ತದೆ. ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಉಟ್ಕೊಟ್ರೆ ಹೇಗಾಗ್ತದೆ ನೋಡ್ರಿ. ಹೌದಾ? ಈಗ ರೊಟ್ಟಿ ಮಾಡು ಹೆಣ್ಮಕ್ಳಿದಾರೆ. ಆ ರೊಟ್ಟಿ ಮಾಡು ಹೆಣ್ಮಕ್ಳು ದಿವಸ ಹಂಚ ತವಿ ತೊಳಿಬೇಕು, ಬೆಳ್ಳುಣಿಗೆ ತೊಳಿಬೇಕು, ಮತ್ತು ಆಮೇಲೆ ಕೊಣಿಮಿಗೆ ಇರ್ತದೆ ನೋಡಿ, ಕೊಣಿಮಿಗೆ ತೊಳಿಬೇಕಾದ್ರೆ ಹಂಗೆ ಅಡಿಗೆ ಮಾಡಬಾರ್ದು. ಈಗ ಅಡಿಗೆ ಹಂಗೆ ಮಾಡೋದಿಲ್ಲ, ಎಲ್ಲ ತೊಳೆದೇ ಮಾಡ್ತಾರೆ. ನಮಗೂ ಗೊತ್ತದ ಹೈಕಿಕತ್, ಯಾಕಂದ್ರೆ ಮಠದಾಗಿರೋರಲ್ಲ. ಆ ಕೊಣೆಮಿಗೆ ತೊಳೆದು ಅದಕ್ಕೆ ನಮಸ್ಕಾರ ಮಾಡಿ ಆ ಹೆಣ್ಮಗಳು ಅಡಿಗೆ ಮಾಡಿದ್ಲಂದ್ರೆ ಅಡಿಗೆ ಪಂಚಪಕ್ವಾನ್ ತಯಾರಾಗ್ತದೆ. ಮೊದಲಿನ ಕಾಲದ ಕೊಣೆಮಿಗಿದ್ದು, ಈಗಿನ ಕಾಲದ ಕೊಣೆಮಿಗಳಿಲ್ಲ. ನೆತ್ತರಿಕೆಲೆ ಬೆಲ್ಲೊಣಿಗೆದ. ಆ ಮೊದಲನೇ ಕಾಲದಾಗ ಹೆಣ್ಮಕ್ಳು ಕೊಣಿಮ್ಯಾಗ ಅಡಿಗೆ ಮಾಡ್ಬೇಕಾಗಿತ್ತಂದ್ರೆ ಆ ಕೊಣಿಮೆಗೆ ಕಿವಿ ಇದ್ದು, ಕಿವಿ, ಆ ಕಿವಿ ಮ್ಯಾಗ ಹೆಬ್ಬಟ್ಟು ಇಡ್ತಿದ್ರು ಅವರು. ಕರಿನ ಸುಡ್ರವ ಹೆಬ್ಬಟ್ಟು ಇಡ್ತಿದ್ರು. ಆ ಹೆಬ್ಬಟ್ಟು ಇಟ್ರು ಅಂತಂದ್ರೆ ನಾವು ಉಣ್ತಾ ಇದ್ದಿಲ್ಲ, ನೀವು ಉಣ್ತಿದ್ರಿಲ್ಲ, ಉಣ್ತಿದ್ರಿಲ್ಲ. ಮತ್ತು ನೀವು ಉಣ್ತಿದ್ರೆ ಹೆಬ್ಬಟ್ಟು ಇಟ್ಟದ್ದು ಹೆಬ್ಬಟ್ಟಿನೊಳಗೆ ದೇವ್ರದನ ಹೆಬ್ಬಟ್ಟಿನೊಳಗೆ ಪಾದಕ್ಕೆ ಪ್ರಸಾದ. ಎಲ್ಲಿವರೆಗೂ ಇದುವರೆಗೂ ಪಾದ ತೊಳೆದೇ ಪಾದಕ್ಕೆ ತೊಗೊಂಡು ಹೊರತಾಗಿ ತಲೆ ತೊಳೆದು ಪಾದ ತೊಗೊಂಡಿಲ್ಲ. ಪಾದ ತೊಳೆದೇ ಪಾದಕ್ಕೆ ತೊಗೊಂಡಾರ. ಅತ್ರಿ ಋಷಿಗಳು ಹೇಳ್ತಿ, ಅತ್ರಿ ಋಷಿಗಳು ಹೇಳ್ತಿ ಎಷ್ಟು ಕೆಲಸ ಮಾಡಿದ್ಲಕ್ಕಿ ಅನಸೂಯ. ಪಾದಕ್ಕೆ ಮೇಲೆ ಎಷ್ಟು ವಿಶ್ವಾಸ ಇತ್ತು, ತಲೆ ತೊಳೆದ್ರೇನು ಅತ್ರಿ ಋಷಿಗಳದು. ಅದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರು ಪತಿವ್ರತೆಯರಾಗಿರ್ತಕ್ಕಂಥವ್ರು, ಸ್ವಾಮಿಗಳ ಭಕ್ತರಾಗಿರ್ತಕ್ಕಂಥವ್ರು, ಸ್ವಾಮಿಗಳಾದವರು ಅವರೊಬ್ಬರಿಗೊಬ್ಬರು ಪಾದ ತೊಳಿತಕ್ಕಂಥ ವ್ಯವಸ್ಥೆ ಪಾದಕ್ಕೆ ಯಾಕೆ ಕೊಟ್ಟರೆ ಅಷ್ಟು ಮಹತ್ವ? ಇಲ್ಲಿ ಏನಾಗ್ತದೆ, ಪಿಂಡ ಸಂಗ್ರಹ ಆಗ್ತದ. ಆ ಪಿಂಡ ಸಂಗ್ರಹ ಆಗ್ಬೇಕಾದ್ರೆ ಜೀವ ಆತ್ಮ ತಯಾರಾಗಬೇಕು. ವಿಶ್ವ ತೈಜ ಪ್ರಾಜ್ಞಾ 3 ಜೀವಗಳು ತಯಾರಾಗಬೇಕು. ವಿಶ್ವ ಪ್ರಾಜ್ಞೆ ಆಗಬೇಕಲ್ಲ. ಇವು ಆಗಬೇಕಾದಾಗ ಈ ಶರೀರಕ್ಕೆ ಸಂಸ್ಕಾರಗಳು ತಾಯಿಯೊಳಗಿರ್ತಕ್ಕಂಥ ವ್ಯವಸ್ಥೆ ಏನಾಗ್ತಂದರೆ ಆ ಓಂಕಾರಕ್ಕೆ ಚಿನ್ನಾದ ಚಿದ್ಬಿಂದು ಚಿತ್ತಕಲೆಗಳು ಕೂಡಿ ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ಉತ್ಪತ್ತಿ ಆದಮೇಲೆ ಓಂಕಾರದ ಕೆಲಸ ಏನು? ಹುಟ್ಟಿದ ಮೇಲೆ ಕೆಲಸ ಮಾಡಬೇಕಿಲ್ಲ, ಅದು ಹುಟ್ಟಿದ ಮೇಲೆ ಕೆಲಸ ಮಾಡಬೇಕಲ್ಲ. ಓಂಕಾರ ಹುಟ್ಟಿತು, ಓಂಕಾರ ಕೆಲಸ ಏನು ಮಾಡ್ತದದು? ಏನು ಮಾಡ್ತಂದರೆ ಮತ್ತೆ 4 ಅಕ್ಷರಗಳನ್ನು ಕೂಡಿಸಿ ಹೋಗ್ತದೆ, ಆ 5 ಅಕ್ಷರ ಕೂಡಿಸಿ ಹೋಗ್ತದೆ. 5 ಅಕ್ಷರಗಳು ಎಲ್ಲಿಂದ ಬಂದು? 5 ಅಕ್ಷರ ಎಲ್ಲಿಂದ ಬಂದು? ನಕಾರ ಮಕಾರ ಶಿಕಾರ ವಕಾರ ಎಲ್ಲಿಂದ ಬಂದು? ಪೃಥ್ವಿ ತತ್ವ, ಅಪ್ಪು ತತ್ವ, ವಾಯು ತತ್ವ, ಆಕಾಶ ತತ್ವ, ಇವೆಲ್ಲ ತತ್ವಗಳು ಅದಾವಲ್ಲ. ಆ ತತ್ವಗಳು ಒಂದೊಂದು ಪ್ರಣವವನ್ನು ಆಶ್ರಯ ಮಾಡಿಕೊತಾವೆ. ಆ ತತ್ವಗಳು ಆಶ್ರಯ ಮಾಡಿಕೊಂಡಾಗ ನಕಾರ ಪ್ರಣವಕ್ಕೆ ಶಕ್ತಿ ಎಷ್ಟದ ಅಂದ್ರೆ ಪೃಥ್ವಿಯೇ ಆಶ್ರ, ಅದಕ್ಕೆ ಆಚಾರಲಿಂಗ ಅಂತಾರೆ, ಅದಕ್ಕೆ ಆಧಾರ ಚಕ್ರ ಅಂತಾರೆ, 4 ದಳ ಅಂತಾರೆ. ದಳಗಳು 4. ಇವು ನಮಗೆ ಏಕ್ದಮ್ ತಿಳಿಲಿಕ್ಕಿಲ್ಲ. ಕೆಲವು ಮಂದಿ ತಿಳಿತದೆ, ತತ್ವಜ್ಞಾನಿಗಳಿಗೆ ತಿಳಿತದೆ. ತತ್ವಜ್ಞಾನಿ ಇಲ್ಲದವರಿಗೆ ಕೆಲವು ಕಷ್ಟ ಹೋಗ್ತದೆ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆ ಪಿಂಡಸ್ಥಳ ಮೊದಲು ಹುಟ್ಟೋದು ಯಾವುದು ಅಂತಂದ್ರೆ ಓಂಕಾರ ಅಂದಮೇಲೆ ತಲೆ ಅಂತ ಹೇಳಿನಿ. ಆ ತಲೆಯೊಳಗೆ ಒಂದು ಮಾತು ಹೇಳ್ತೇನೆ ನಿಮಗೆ. ಹಳಕಟ್ಟಿಯವರು ಬರ್ದಾರೆ ಇಲ್ಲಿ. ಹಳಕಟ್ಟಿಯವರು ಬರೆದ ಮಾತು ಹೇಳ್ತೇನೆ. ಎಷ್ಟು ಸೊಗಸಾಗಿ ಹಳಕಟ್ಟಿಯವರು ಕಷ್ಟಪಟ್ರಪ್ಪ. ಅವರು ನಮ್ಮಂಗೆ ಮನುಷ್ಯರಲ್ಲ. ನಾಡಿಗಳು ದೇಹದಲ್ಲಿ ಪಸರಿಸುತ್ತವೆ, ಅವು ಜೀರ್ಣ ಅರಳೆ ವರ್ಣದಂತೆ ಇರುತ್ತವೆ. ವಚನಕಾರ ವರ್ಣಿಸುವ ಅವುಗಳು ಅಸಂಖ್ಯಾತವಾಗಿದೆ. ಆದರೂ ಅವುಗಳಲ್ಲಿ ಮುಖ್ಯವಾದವಳು 72,000. ಬರ್ಕೊಳ್ರಿ, 72,000 ನಾಡಿಗಳು. 72,000. ಅವುಗಳಲ್ಲಿ 1,500 ನಾಡಿಗಳು ಕಾರಣವಾಗಿವೆ. 1,500 ನಾಡಿಗಳು ಮುಖ್ಯ. 72,000ದಾಗ 1,500 ನಾಡಿಗಳು ಮುಖ್ಯ. 1,500 ಯಾವ ಸ್ಥೂಲವಾಗಿ ವಿಚಾರ ಮಾಡೋಣ. ಸ್ಥೂಲವಾಗಿ ವಿಚಾರ ಮಾಡಿದರೆ ಹಿಂಬಡದಲ್ಲಿ ನಾಡಿ ಐತಿಲ್ಲ, ಹಿಂಬಡ ಮೊಳಕಾಲಲ್ಲಿ ಐತಿಲ್ಲ, ಈ ಬೆನ್ನು ಹುರಿ ಐತಲ್ಲ, ಆ ಬೆನ್ನು ಹುರಿ ಒಳಗೆ ಎಷ್ಟು ಸೂಕ್ಷ್ಮ ಐತಿ. ಈಗ ಯಾವುದೇ ಒಂದು ನೀವು ಡಾಕ್ಟ್ರ್ ಇಟ್ಟಿರ್ತಾರೆ, ಬೆನ್ನು ಹುರಿ ಒಂದು ಜೋತ್ ಬಿಟ್ಟಿರ್ತಾರೆ, ಡೋಗಿ ಕೊಟ್ಟಕ್ಯಾರ ದವಾಖಾನ್ಯಾಗ ಸಾಲಿ ಹುಡುಗರಿಗೆ. ಆ ಡೋಗಿ ಒಳಗೆ ಏನು ಶಕ್ತಿ ಅದ, ಆ ಬೆನ್ನಿನ ನರದೊಳಗೆ ಏನು ಶಕ್ತಿ ಅದ, ನಾಡಿನೇ ಅದು.
ಅದಕ್ಕೆ ನಾಡಿ ಅಂತಾರೆ ಕನ್ನಡದಲ್ಲಿ. ಇಂಗ್ಲೀಷ್ನಾಗ ಏನಂತಾರೆ ಅವ್ರಿಗೆ ಗೊತ್ತು. ಇಂಗ್ಲೀಷ್ನಾಗ ಏನಂತೀರಿ? ಏನಂತಾರೆ? ಹಾಂ ಹಾಂ. ಆ ನಾಡಿ, ಆ ಬೆನ್ನು ಹುರಿ ನಮಗೈತಿ. ಎಲ್ಲಿಂದ ಬಂದದ ಹೇಳ್ತಾರೆ ಚನ್ನಬಸವಣ್ಣವರು. ಈ ಬೆನ್ನಿನ ಹುರಿಯ ನಾಡಿಗಳು ಎಷ್ಟು ಪ್ರಭೇದ ಅಂದರೆ 1500 ನಾಡಿದಾವೆ. 1500 ನಾಡಿದಾವೆ. 72 ಸಲ 15 ತೆಗೀರಿ. 1500 ನಾಡಿಗಳು ಏನು ಕೆಲಸ ಮಾಡ್ತಾವೆ? ಸ್ಥೂಲ ನಾಡಿಗಳು. ಸ್ಥೂಲ ನಾಡಿ ಅಂದರೆ ಇಲ್ಲಿ ಎರಡದ ನೋಡ್ರಿ, ಇಲ್ಲದ ಇಲ್ಲ ಇಲ್ಲಿ. ಹೌದಲ್ಲ? ನಿಮ್ಮ ಹಿಂಬಡ ಹಿಡ್ಕೋರಿ, ಹಿಂಬಡ ಹಿಡ್ಕೊಂಡು ನೋಡ್ರಿ ಸ್ವಲ್ಪ. ಹಿಂಬಡ ಹಿಂಗೆ ಗೋಟಿಡ್ರಿ, ಕಾಲ ಹಿಂಗೆ ಗೋಟಿಡ್ರಿ, ಆ ಹಿಂಬಡ ಹಿಡೀರಿ. ಹಿಂಬಡ ಅಲ್ಲಿ ಕಲ್ಲು ಹಿಡೀರಿ. ಅದ್ರ ಮಗ್ಗಲಕ್ಕೆ ಎರಡು ಮಗ್ಗಲಕ್ಕೆ ಒಂದು ತಬಲದಾಗ ಐತೆ ನೋಡ್ರಿ, ಮ್ಯಾಕ್ ಬರ್ರಿ. ಹಾಂ, ಅವು ಏನಾಗ್ತಾವೆ ನಾಡಿಗಳು. ಆಮೇಲೆ ಬಟ್ಟಿಗೆ ಬರ್ರಿ, ಹೆಬ್ಬಟ್ಟಿಗೆ ಬರ್ರಿ, ಹೆಬ್ಬಟ್ಟಿಗೆ ಬರ್ರಿ. ಹೆಬ್ಬಟ್ಟಿಗೆ ಏನಾದರೂ ಅವ್ಯವಸ್ಥೆ ಧನುರ್ವಾತ ಕೊಡ್ತದ. ಹೆಬ್ಬಟ್ಟಿಗೆ ಏನಾಗ್ತದೆ? ಧನುರ್ವಾತ ಕೊಡ್ತದ, ಸೆಪ್ಟಿಕ್ ಆಗ್ತದ. ಆ ಹೆಬ್ಬಟ್ಟಿಗೂ ಮಿದುಳಿಗೂ ಸಂಬಂಧ ಅದ. ಹೆಬ್ಬಟ್ಟಿಗೂ ಮಿದುಳಿಗೂ ಎಡ ಹೆಬ್ಬಟ್ಟು ಬಲ ಹೆಬ್ಬಟ್ಟು, ಹೌದಾ? ಆ ಮಿದುಳಿಗೆ ಸಂಬಂಧ ಅದ. ಹೆಂಗೆ ಸಂಬಂಧ ಅದ? ನಾಡಿ ಹಿಡೀರಿ, ನೋಡು. ಈ ನಾಡಿ ಹಿಡೀರಿ. ಡಾಕ್ಟ್ರ ಮುಂದೆ ಮೊಳಕಾಲ್ ಮ್ಯಾಗ ತೋರಿ, ಕಾಲು ಮುಂದೆ ಕಿಡ್ರಿ, ಜಕ್ಕೋರಿ ಕಾಲು, ಚಣ್ಣನೇ ಹತ್ತದ. ಏನು ಮಾಡ್ಬೇಕೇನು? ಹಾಂ, ಇವ್ರದ್ದು ಬರೋಬರ್ ಐತಿ. ಇವರಿಬ್ಬರು ಬರೋಬರ್ದಾರ. ಡಾಕ್ಟ್ರ್ ಚೆನ್ನೈ ಫಿಟ್ ಪ್ಯಾಂಟ್ ಅದಾವ. ಒಂದು ಲುಂಗಿ ಒಂದು ಪ್ಯಾಂಟ್ ಒಣಾಕಿದ್ರತ್ರಿ. ತಂತಿ ಮ್ಯಾಗ ಹೆಣ್ಮಗಳು ಒಣಾಕ್ಯಾಳ. ಹಿಂಗೆ ಒಂದು ಲುಂಗಿ ಒಂದು ಪ್ಯಾಂಟ್ ಒಣಾಕ್ಯಾಳ. ಆ ಲುಂಗಿ ಹೋಗಿ ಪ್ಯಾಂಟಿನ ಮೇಲೆ ಬಿತ್ತು. ಆ ಪ್ಯಾಂಟ್ ಅಂತಂದ, ಏ ಲುಂಗಿ ನಿನ್ನ ಕಿಮ್ಮತ್ತೇನು ಸರಿ ಅಂತದ. ಯಾಕೆ ಹೋತ್ ಕೇಳ್ತೀವಿ ಚೆನ್ನಕ್ಕೆ ಪ್ಯಾಂಟಿಗೆ. ಅದು ಪ್ಯಾಂಟ ನನ್ನ ಮ್ಯಾಗ ಯಾಕೆ ಬಿದ್ದಿ? ನೋಡು, ನಿನ್ನ ಗುಣ ಸುಮಾರು ಐತಿ, ಪ್ಯಾಂಟಿನ ಗುಣ. ನಾನು ಸುತ್ತಿದ್ರೆ ರುಂಬಲ್ ಹಾಕ್ಕೀನಿ, ಹಾಂ, ಹೊಲಿಸಿದ್ರೆ ಅಂಗಿ ಹಾಕ್ಕೀನಿ, ಮಸೇರಿ ಹಾಕ್ಕೀನಿ, ಉಟ್ಕೊಳಕ್ಕೆ ಹಾಕ್ಕೀನಿ. ನೀ ಅದಕ್ಕೆ ಅದೇವೋ ಪ್ಯಾಂಟೇ. ಆ ಪ್ಯಾಂಟ್ ಅದಕ್ಕೆ ಉಪಯೋಗ ಆಗ್ತದೆ ರೀ? ಮೈ ಸೇರಿಬೇಕದ, ಕೌದಿ ಹಾಕದ, ಹೊಲಿಗೆ ಆಗ್ತದ. ಇನ್ನೊಂದು ಹೊಸ ಪ್ಯಾಂಟ್ ಬಂದದ್ರಿ, ನಮ್ಮ ಡಾಕ್ಟ್ರ್ ಹಾಕಿಲ್ಲ. ಇಲ್ಲಿ ಮೊಳಕಾಲು ಹರಿದಿರ್ತಾವ, ಮೊಳಕಾಲು ಅಂಥ ಪ್ಯಾಂಟ್ ಬಂದಾವ. ಇರಲಿ, ನಮ್ಮದೇನಾಗ್ತದೆ ಅಂತ ಕೇಳಿದ್ರೆ, ಇಲ್ಲಿ 72,000 ನಾಡಿಗಳು. ಈ 72,000 ನಾಡಿ ಹೆಸರುಗಳು ಸಿಕ್ಕಿಲ್ಲ. 72,000 ನಾಡಿ 1500 ನಾಡಿಗಳು ನಮ್ಮ ಶರೀರದಾಗ ಪ್ರಖರವಾಗಿದ್ದಾವೆ. 1500 ನಾಡಿಗೆ ಏನು ಕೆಲಸ ಮಾಡ್ತಾವಂದರೆ, ಈ ಕೂಸಿನ ಜೊತೆಗೆ ಉತ್ಪತ್ತಿ ಆಗ್ತಾವೆ. ಆ ಕೂಸಿನ ಜೊತೆಗೆ ಉತ್ಪತ್ತಿ ಆಗ್ತಾವೆ. ಆ ಕೂಸಿನ ಜೊತೆ ಉತ್ಪತ್ತಿ ಆಗಬೇಕಾದಾಗ ನೀವು ಹೊಲದೊಳಗೆ ಒಂದು ಯಾವುದೋ ಬೀಜ ಹಾಕ್ರಿ, ಯಾವುದೋ ಒಂದು ಮಾವಿನ ಬೀಜ ಹಾಕ್ರಿ, ಅಥವಾ ಕಡ್ಲಿ ಬೀಜ ಹಾಕ್ರಿ, ತೊಗರಿ ಬೀಜ ಹಾಕ್ರಿ. ಅದ್ರ ಬಣ್ಣ ಹೆಂಗಿರ್ತದೆ? ಆ ಹಾಕಿದ ಕೆಲವು ದಿವ್ಸಕ್ಕೆ ಬಿತ್ತು ತೆಗೆದ್ರೆ ಆ ಬಣ್ಣ ಹೆಂಗಿರ್ತದೆ? ಹಳದಿ ಇರ್ತದೆ. ಆ ಬಣ್ಣ ಹಳದಿ ಇರ್ತದೆ. ಆ ಬಣ್ಣ ಹಳದಿ ಇತ್ತಂದ್ರೆ ಅದು ಎಷ್ಟು ಮೆತ್ತಗಿರ್ತದೆ? ಆ ಬಣ್ಣ ನಾವು ಮಾಡಿದ್ವಿ ಏನು? ನಾವು ಮಾಡಿವನು ಬಣ್ಣ ಇಲ್ಲ. ಸೃಷ್ಟಿ ಏನದೆ, ಆ ಪೃಥ್ವಿಯಲ್ಲಿರ್ತಕ್ಕಂಥ 6 ತತ್ವಗಳದಾವೆ. ಅದರಲ್ಲಿ ಗಂಧ ಇದೆ, ಸ್ಪರ್ಶ ಇದೆ, ರೂಪ ಇದೆ, ರಸ ಇದೆ, ಸಮರಸ ಇದೆ. ಇದು ಪಂಚೀಕರಣ ಅಂತಾರೆ. ಇದು ಭೂಮಿಯಲ್ಲಿ ಗಂಧ ಇದೆ, ಭೂಮಿಯಲ್ಲಿ ಸ್ಪರ್ಶ ಇದೆ, ಭೂಮಿಯಲ್ಲಿ ರೂಪ ಇದೆ, ಭೂಮಿಯಲ್ಲಿ ಶಬ್ದ ಇದೆ. ಭೂಮಿಯಲ್ಲಿ ಶಬ್ದ ಐತಿಲ್ಲ, ಅವು ಸುಪ್ತವಾಗಿದ್ದಾವ, ಪ್ರಖರವಾಗಿದ್ದಾವೆ. ಸುಪ್ತವಾಗಿದ್ದಾವೆ. ಕೆಲಸ ಹೆಂಗೆ ಮಾಡ್ತಾವೆ? ಅದರಲ್ಲಿ ವಾಸನೆ ಇರ್ತದೆ. ಶೇಂಗಾ ಹಾಕಿ ನೋಡ್ರಿ, ಜೋಳ ಹಾಕಿ ನೋಡ್ರಿ, ಗೋಧಿ ಹಾಕಿ ನೋಡ್ರಿ, ಕಡ್ಲಿ ಹಾಕಿ ನೋಡ್ರಿ, ಅವುಗಳ ಮುಂದೆ ಹಳದಿ ಏನಿರ್ತದಲ್ಲ, ಆ ಹಳದಿ ಒಳಗೆ ಮ್ಯಾಲ ಮಳಿಕೆ ಬಂದಿರ್ತದೆ, ಕೆಳಗೆ ಅವು ಪಕ್ಕಿರ್ತಾವೆ. ಇದು ಪಿಂಡ ಸಂಗ್ರಹ ಅಂತಾರೆ ಇದಕ್ಕೆ. ಹ್ಯಾಗ ಭೂಮಿಯೊಳಗೆ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತಾರಿಲ್ಲ. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತಲ್ಲ. ಆ ಪಿಂಡಾಂಡದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ವಿಚಾರಣೆ ಮಾಡಬೇಕಾದಾಗ ಇವುಗಳ ಬಗ್ಗೆ ಆಲೋಚನೆ ಮಾಡಬೇಕು. ಹೆಂಗಪ್ಪ?
ಈಗ ಕೂಸದ ಹೊಟ್ಟೆಯೊಳಗೆ ಪಿಂಡ ಅಂತಾರೆ ಇದಕ್ಕೆ, ಅವಕ್ಕೆ ಬೀಜ ಅಂತಾರೆ, ಪಿಂಡ ಅಂತಾರೆ. ಆ ಭೂಮಿಯೊಳಗಿರ್ತಕ್ಕಂಥ ಪಿಂಡ ಬೀಜ ಹೆಂಗೆ ಬಣ್ಣ ಆಗ್ತದೆ, ಅದೇ ಪ್ರಕಾರವಾಗಿ ಅದು ಆಗಬೇಕಾಗಿತ್ತಂದರೆ ಆ ಬೀಜ ಹೋಗಿ ಮೊಳಕೆ ಆಗ್ತದೆ. ಏಕಂ ದೃಷ್ಟ ಶತಂ ದೃಷ್ಟ 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 ಶತೈರಪಿ. ಆ ಬೀಜ ಹೋಗಿ ಮೊಳಕೆ ಆದಾಗ ಮೊಳಕೆಯಲ್ಲಿ ಸಾವಿರಾರು ಭಾಗ ಆಗ್ತದೆ, ಆಗ್ತಿಲ್ಲ. ಆ ಸಾವಿರಾರು ಭಾಗ ಆದ ನಾಡಿಗಳು ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಮನುಷ್ಯ ನಾಡಿ ಗೊತ್ತಾಗ್ತಾವೆ. ಆ ಮನುಷ್ಯ ನಾಡಿ ಗೊತ್ತಾಗ್ತವೆ. ಪಿಂಡಸ್ಥಲ ಇದು. ಈ ಪಿಂಡ ಸಂಗ್ರಹದಲ್ಲಿ ಮನುಷ್ಯನ ನಾಡಿ ಆ ಕೂಸು ತಯಾರಾಗಬೇಕಾಗಿತ್ತಂದರೆ ಅದಕ್ಕೆ ಈ ಅಕಾರ ಉಕಾರ ಮಕಾರ ಓಂಕಾರ ನಕಾರ ಮಕಾರ ಶಿಕಾರ ವಕಾರ ಇವೆಲ್ಲ ಏನು ಕೆಲಸ ಮಾಡ್ತಾವೆ? ಸ್ವಲ್ಪ ಮಂತ್ರಗಳು ಮಾಡ್ತಾವೆ. ಮಂತ್ರಗಳು ಭಾಳ ಮಹತ್ವದದಾವೆ. ಈಗ ಗುರುಗಳಿಂದ ಬರ್ತಕ್ಕಂಥ ಮಂತ್ರ ಉಪದೇಶ ಎಷ್ಟು ಕೆಲಸ ಆಗ್ತದೆ? ಅದು ಗುರುಗಳ ಮಂತ್ರ ಎಷ್ಟು ಮಹತ್ವದದ? ಅದು ಗುರುವಿನ ಮುಖಾಂತರ ಬರಬೇಕು ಮಂತ್ರ. ಹಾಗೆ ಬಂತಂದರೆ ಶಬ್ದ ಅಂತ ನಿಮಗೆ ಹೇಳಿದ್ದೇವೆ ನಾವು. ಆ ಮಕಾರ ಎಂಬತಕ್ಕಂಥ ಶಬ್ದ, ಈ ನಕಾರ ಎಂಬತಕ್ಕಂಥ ಶಬ್ದ ಭೂಮಿಯಲ್ಲಿರ್ತಲ್ಲ, ಇದಕ್ಕೆ ಪಂಚತತ್ವಗಳದ ಇಲ್ಲಲ್ಲ, ರೂಪದ ರಸದ ಗಂಧದ ಸ್ಪರ್ಶದ ಶಬ್ದ ಐತಿಲ್ರಿ, ಐತಿಲ್ಲ. ಐತಿ ಅಂದ್ರೆ ನಮಗೆ ಅದು ಒದರಾಡ್ತದನ ಭೂಮಿ ಒದರ್ತದೇನು? ತನ್ನ ರೂಪಾಂತರದಲ್ಲಿ ಗಂಧ ಆಗ್ತದೆ, ತನ್ನ ರೂಪಾಂತರದಲ್ಲಿ ಹಳದಿ ಆಗ್ತದೆ, ತನ್ನ ರೂಪಾಂತರದಲ್ಲಿ ಹಸಿರು ಆಗ್ತದೆ. ನಾವು ಬಿತ್ತು ಕಾಲಕ್ಕೆ ಬಿಳಿಜೋಳ ಬಿತ್ತೆವು, ಅದರ ಭೂಮಿಯಾಗ ಬಿತ್ತೆವು. ಅದು ಸಣ್ಣದಿದ್ದಾಗ ಬೆಳೆದಾಗ ಶೇಂಗಾ ಹಾಕಿದಂದ್ರೆ ಆ ಶೇಂಗಾದ ಬಣ್ಣ ಹಳದಿ ಆಗಿರ್ತದೆ, ಶೇಂಗಾ ಕೆಂಪದ. ಶೇಂಗಾ ಹೆಂಗದ ರೀ? ಕೆಂಪದ. ಅದು ಒಳಗೆ ಹೆಂಗೆ ಮೊಳಕೆ ಆಗ್ತದೆ? ಆಗ್ತಿಲ್ಲ. ಅಲ್ಲಿ ರೂಪ ರಸ ಗಂಧ, ರಸ ಬೇಕಲ್ಲ ಅದಕ್ಕೆ. ನಮ್ಮದು ಮಹತ್ವದ ವಿಷಯ ಏನೈತಂದ್ರೆ ಯಾವ ಬೀಜ ಹಾಕ್ತೀವೋ ಅದೇ ರುಚಿ ಬರ್ತದೆ, ಭೂಮಿ ರುಚಿ ಬರೋದಿಲ್ಲ. ಈಗ ಮೆಣಸಿನ್ಕಾಯಿ ಗಿಡ ಹಚ್ಚಿರಿ, ಆ ಮೆಣಸಿನಕಾಯಿ ಗಿಡಕ್ಕೆ ದಿವಸ ಜೇನುತುಪ್ಪ ಎರೀರಿ, ಅದು ಖಾರ ಹಾಕೋದು ಸಿಹಿ ಹಾಕೋದು. ಬೇವು ಬೆಲ್ಲ ಏನು ಫಲ? ಹಾವಿಗೆ ಹಾಲದೇನು ಫಲ? ನಾವು ಯಾವುದೇ ಒಂದು ಇಟ್ಟಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದಕ್ಕೆ ನಾವು ಏನಾದರೂ ಕೂಡ ಅದು ತನ್ನ ಗುಣಗಳನ್ನೇ ಹೊಂದದು. ಮೆಣಸಿನ ಗಿಡ ಹಚ್ಚಿದ್ರೆ ಮೆಣಸಿನ್ಕಾಯಿ ಕಾಯಿಲ್ಲ, ಮತ್ತು ಬೇವಿನ ಗಿಡ ಹಚ್ಚಿ ಬೇವಿನಕಾಯಿ ಕಾಯಿಲ್ಲ, ಹುಣ್ಚಿ ಗಿಡ ಹಚ್ಚಿ ಹುಣ್ಚಿಕಾಯಿ ಕಾಯಿಲ್ಲ. ಆ ಸೃಷ್ಟಿಯೊಳಗೆ ತನ್ನ ಪ್ರಭಾವನ ಹಾಕಿ ಆ ಇರ್ತಕ್ಕಂಥ ಬಿಂದು ಏನು ಮಾಡ್ತದೆ? ತನ್ನ ಪ್ರಭಾವನ ಪೃಥ್ವಿ ಮೇಲೆ ಹಾಕ್ತದೆ. ಹಾಗೆ ನಮ್ಮ ಪಿಂಡಸ್ಥಳ ಎಂಬತಕ್ಕಂಥದ್ದೊಳಗೇನದ 72,000 ನಾಡಿಗಳು. ಈ 15,000 ನಾಡಿಗಳು ಪ್ರಮುಖ ನಾಡಿಗಳು. ಈ 15,000 ನಾಡಿ ಏನು ಕೆಲಸ ಮಾಡ್ತಾವೆ ಗೊತ್ತಾ ನಿಮಗೆ? ನಮಗೆ ಗೊತ್ತಾಗೋದಿಲ್ಲ. ಅದು ಹೇಳೋದಟ್ಟೆ ಗೊತ್ತು. ನಮಗೆ ಹೇಳೋ ಕೆಲಸ ಹೇಳಕತ್ತೀರಿ, ಹೇಳ್ತೀನಿ. ಅದು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಪ್ರಮುಖ ನಾಡಿ ಇವು ಇಲ್ಲಿ 2 ನಾಡಿದಾವೆ, ಹೌದಾ? ಒಂದು ಸ್ವಲ್ಪ ಹಿಂಗೆ ಕೈ ಮಾಡ್ಕೋರಿ, ನೀವು ಹಿಂಗೆ ಕೈ ಮಾಡ್ಕೋರಿ, ಹಾಂ, ಹಿಂಗೆ ಕೈ ಮಾಡ್ಕೋರಿ. ಹಿಂಗೆ ಅಲ್ಲಿ ಏನು ಹತ್ತದ ನೋಡ್ರಿ, ಎಲು ಹತ್ತದ. ಅದು ಎಲು ಅಲ್ಲ, ನಾಡಿ. ಎಲು ಅಲ್ಲ, ನಾಡಿ ಅದು. ಈಗ ಒಂದು ಬೆಣ್ಣೊಳಗೆ ಕೈ ಆಡಿಸಿ, ಅದು ಪೂರ ನಮ್ಮ ಎಲು ಹತ್ತಂಗೆ ಕಾಣ್ತದೆ, ತೊಗಲಿನ ಒಳಗಿರ್ತದೆ ಅದು. ಈ ಚರ್ಮ ಅನ್ನೋದೊಂದು ಇಂದ್ರಿಯನೇ. ಈ ಚರ್ಮ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಈ ಚರ್ಮದಲ್ಲಿ ಬದಲಾವಣೆ ಅದಾವೆ. ಕಪ್ಪು ಚರ್ಮದ, ಕೆಂಪು ಚರ್ಮದ, ಬಿಳಿ ಚರ್ಮದ, ತೊನ್ನ ರೋಗಿಂದದ, ಮಹಾರೋಗಿಂದದ, ನಾನಾ ಪ್ರಕಾರ ತಜ್ಜಿಂದದ, ತಿಂಡಿಗಿಂದದ. ಇವೆಲ್ಲ ಇರ್ತಕ್ಕಂಥ ಚರ್ಮಗಳಲ್ಲಿ ಅವುಗಳ ಸಂಸ್ಕಾರದ ಮೇಲೆ ಬದಲಾವಣೆ ಆಗ್ತಾವೆ. ಸಂಸ್ಕಾರದ ಮೇಲೆ, ಆಹಾರದ ಮೇಲೆ ಬದಲಾವಣೆ ಆಗ್ತದೆ. ಈಗ ನೀವು ಉಳಿವಿ ಹೋಗ್ರಿ, ಆ ಉಳಿವಿಯಲ್ಲಿರ್ತಕ್ಕಂಥ ಹೈಗರೆಲ್ಲ ಕರ್ಗದಾರೆ. ಆಫ್ರಿಕಾಗೆ ಹೋಗ್ರಿ ಕರ್ಗದಾರೆ, ಬೇರೆ ಕಡೆ ಹೋಗ್ರಿ ಕರ್ಗದಾರೆ. ಲಂಡನ್ಗೆ ಹೋಗ್ರಿ ಕೆಂಪದಾರೆ. ನಮ್ಮ ಭಾರತದಲ್ಲಿ ಬರ್ರಿ ಮಿಶ್ರದಾರೆ, ಹೌದಲ್ಲ? ಇದು ಎಲ್ಲಿಂದ ಉತ್ಪತ್ತಿ ಅಂದರೆ ಆ ಪಿಂಡ ಸಂಗ್ರಹ ಮಾಡ್ತಕ್ಕಂಥ ಸಮಯದಲ್ಲಿ ನಕಾರ ಪ್ರಣವ ಎಂಬತಕ್ಕಂಥದ್ದು ಏನದ, ಅದಕ್ಕೆ 4 ರೆಕ್ಕೆಗಳಿರುತ್ತವೆ. ರೆಕ್ಕೆ ಅಂದ್ರೆ ದಳ, ರೆಕ್ಕೆ ಅಂದ್ರೆ ಏನಿ? ದಳ. ಆ ದಳಗಳು 4 ವಶೇಷ ವಸ ಅಂತ ಬಾದಿಲ ಅಂತ ಬರ್ತದೆ. ವಶೇಷ 4 ಅಕ್ಷರ. ಅದು ಅವು 4 ಅಕ್ಷರ ಏನು ಕೆಲಸ ಮಾಡ್ತಾವ? ಇನ್ನು ಸ್ವಲ್ಪ ಈಡ ಪಿಂಗಳಕ್ಕೆ ಬರೋಣ. ಈಡ ಪಿಂಗಳ ಸುಷುಮ್ನಕ್ಕೆ ಬರೋಣ, ಇದ್ರೊಳಗನೆ ಬರ್ತದೆ. ಆ ಈಡ ಪಿಂಗಳ ಸುಷುಮ್ನಕ್ಕೆ ನಾವು ಬರಬೇಕಾಗಿತ್ತಂದ್ರೆ ಈಡ ನಾಡಿ, ಪಿಂಗಳ ನಾಡಿ, ಎಡಗಡೆ ಬಲಗಡೆ ಮಧ್ಯದಲ್ಲಿ ಈ ನಾಡಿಗಳೇನು ಕೆಲಸ ಮಾಡ್ತಾವ? ಈಡ ಪಿಂಗಳ ನಾವು ಕಂಡಿಲ್ಲ, ಆದ್ರೆ ಕೆಲಸ ಮಾಡ್ತಾವೆ.
ಈ ಮೂಗಿನ ಶ್ವಾಸದಲ್ಲಿ ಮೂಗ ದಮ್ ಹತ್ತಿ ಅಂದ್ರೆ ಹಿಂಗೆ ಹಿಂಗೆ ಮಾಡ್ತದಿಲ್ಲ, ಮೂಗು ಮಾಡ್ತದಿಲ್ಲ, ಮಾಡ್ತದಿಲ್ಲ. ಅದ ನಾಡಿ ಒಂದು ಕೆಲಸ ಮಾಡ್ತಾ ಈಡ ಪಿಂಗಳ. ಈಡ ಅನ್ನೋದು ಎಡಗಡೆ, ಪಿಂಗಳ ಅನ್ನೋದು ಬಲಗಡೆ, ನಾಸಿಕ ಅನ್ನೋದು ಮಧ್ಯಂತರ. ಆ ನಾಸಿಕ ಯಾವ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿ ಅನ್ನೋದಲ್ಲ, ಅದೇನು ಕೆಲಸ ಮಾಡ್ತದಪ್ಪ, ಎಷ್ಟು ಸೂಕ್ಷ್ಮ ಐತದು. ಆ ಸುಷುಮ್ನ ನಾಡಿಯು ಹೊರಗಿರ್ತಕ್ಕಂಥ ವಾಯುವಿನ ಮುಖಾಂತರವಾಗಿ ಗಾಳಿಯ ರೂಪದಲ್ಲಿರ್ತಕ್ಕಂಥ ಸುಷುಮ್ನ ನಾಡಿ ರೂಪಗಳ ಶಬ್ದ ಸಂಗ್ರಹ ಮಾಡ್ತದೆ, ಶಬ್ದ ಸಂಗ್ರಹ ಮಾಡ್ತದೆ. ಶಬ್ದ ಸಂಗ್ರಹ ಹೆಂಗೆ ಮಾಡ್ತದ, ಎಷ್ಟು ಸೂಕ್ಷ್ಮ ಐತೆ ಅದು. ಇಲ್ಲಿ ಅಗ್ನಿ ಚಕ್ರ ಅಂತ ಐತಿ, ಅಗ್ನಿ ಚಕ್ರ ಅಂತ ಬರ್ತದೆ. ಇದು ಓಂಕಾರ ಪ್ರಣಾಮದ. ಆ ಓಂಕಾರ ಪ್ರಣಾಮದಲ್ಲಿ ಅಕಾರ ಉಕಾರ ಮಕಾರ ಕೂಡ್ಯಾವ. ಅಕಾರ ಉಕಾರ ಮಕಾರ ಕೂಡ್ಯಾವ ಅಂದರೆ ಅಕಾರ ಎಲ್ಲಿದೆ, ಮಕಾರ ಎಲ್ಲಿದೆ, ಉಕಾರ ಎಲ್ಲಿದೆ, ಅಕಾರ ಉಕಾರ ಮಕಾರ ಇವೆರಡು ಕೂಡ ಇಲ್ಲಿ ಓಂಕಾರ ಆಗ್ತದೆ ರೀ, ಓಂಕಾರ ಆಗ್ತದೆ. ಆ ಓಂಕಾರಕ್ಕೆ ಅಗ್ನಿ ತತ್ವ ಅಂತಾರೆ. ಇದು ಹೊಸ ಸುದ್ದಿ. ಅಗ್ನಿ ತತ್ವ ಅಂತಾರೆ ಓಂಕಾರಕ್ಕೆ. ಅದಕ್ಕೆ ಉರಿಗಣ್ಣು ಅಂತಾರೆ, ಅಗ್ನಿ ನೇತ್ರ ಅಂತಾರೆ. ಬರೋಬರಾಯ್ತದೆ, ಅಗ್ನಿ ನೇತ್ರ ಅಂತಾರೆ. ಅಗ್ನಿ ನೇತ್ರ ಒಮ್ಮೆ ಪ್ರಖರ ಆಗಿಬಿಡ್ತದೆ. ಯಾಕೋ ನಮ್ಮ ಹಿರಿಯರಿಂದ ಸಿಟ್ಟಿನಾಗದಾರ ನೋಡ್ರಿ, ಯಾಕೋ ಸಂಗಣ್ಣವ್ರು ಸಿಟ್ಟಿನಾಗ ಬಂದಾರೆ, ಯಾಕೋ ಯಾಕೋ ಬಂದಾರೆ. ಇದು ಅಗ್ನಿ ಅಲ್ಲ, ಸಿಟ್ಟು ಅಗ್ನಿ, ಅಗ್ನಿ ತತ್ವ. ಸಿಟ್ಟು ಅನ್ನೋದು ಅಗ್ನಿ ತತ್ವ. ಅಗ್ನಿ ತತ್ವದಲ್ಲಿ ಪ್ರಣಮ ಯಾವುದು, ಅಕಾರ ಉಕಾರ ಮಕಾರ ನಡು ಓಂಕಾರ. ಓಂಕಾರ, ಓಂಕಾರದಲ್ಲಿ ಪ್ರಣಮ ಎಷ್ಟವ, 5. 5 ಪ್ರಣಮ, 5 ಪ್ರಣಮ. ನಾಸಿಕದಲ್ಲಿ ಯಾವ ಪ್ರಣಮ ಅದ ರೀ ಶಂಕರಣ್ಣವ್ರೆ, ನಾಸಿಕದಲ್ಲಿ ಯಾವ ಪ್ರಣಮ ಅದ, ನಕಾರ ಪ್ರಣಮ. ಆ ನಕಾರ ಪ್ರಣಮ ಅಕಾರ ಉಕಾರ ಓಂಕಾರ ಪ್ರಣಮದ ಕೂಡಿ ಆ ಮೂಗಿಲಿರ್ತಕ್ಕಂಥ ಶ್ವಾಸೋಚ್ಛ್ವಾಸಕ್ಕೆ ಸಹಾಯ ಮಾಡ್ತಾ ಇದೆ, ಅದಕ್ಕೆ ನಕಾರ ಪ್ರಣಮ. ನಕಾರ ಪ್ರಣಮ ಇರ್ತ ಗಂಧ ಅದ, ಪೃಥ್ವಿ ತತ್ವ ಅದ, ಶ್ರದ್ಧಾ ಭಕ್ತಿ ಅದ. ಈ ಶ್ರದ್ಧಾ ಭಕ್ತಿ ಇದ್ದಾಗ 4 ದಳಗಳದಾವ. ಈ ದಳಗಳು ನಿಮ್ಮ ಮೂಗಿನ ಹೊಳ್ಳಿಯಲ್ಲಿ 2 ದಳ ಅದಾವೆ, ಪೃಷ್ಠಭಾಗದಲ್ಲಿ 2 ದಳ ಅದಾವೆ. ಇಲ್ಲಿ 2 ದಳ, ಪೃಷ್ಠದಲ್ಲಿ ಆ ಕಡೆ ಈ ಕಡೆ ದಿಂಬದಾವಿಲ್ಲ ನಿಮಗೆ. ಈ ಕೂತಿರಲ್ಲ, ಎದ್ರ ಮೇಲೆ ಕೂತೀರಿ, ಆ ಗುಂಡಾಗಿರ್ತಕ್ಕಂಥ ಅಸ್ಥಿಗಳ ಪಿಂಡು ಒಳಗೈತಿ, ಅದ್ರ ಮೇಲೆ ಮಾಂಸ ತುಂಬಿದ. ಆ ಮಾಂಸ ಮೆತ್ತಗಾಗಿ ನೀವು ಕೂತೀರಿ, ಆ ಮುಕ್ಕುಳಿ ಏನಾದರೂ ಕೊಡುವ ಮೆತ್ತಗಿರ್ತದೆ. ಅದು ಯಾವ ತತ್ವವನ್ನು ಆಶ್ರಯ ಮಾಡ್ತೀವಿ, ಪೃಥ್ವಿ ತತ್ವ. ಪ್ರಣಮ ಯಾವುದು, ನಕಾರ ಪ್ರಣಮ. ರೆಕ್ಕೆ ಎಷ್ಟು, 4. 4 ರೆಕ್ಕೆಗಳು, 2 ಮೇಲೆ ರೆಕ್ಕೆಗಳು, 2 ಕೆಳಗೆ ರೆಕ್ಕೆಗಳು. ಇನ್ನೊಂದು ಮಾತು ಹೇಳ್ತೇನೆ, ಆ ರೆಕ್ಕೆಗಳಲ್ಲಿ ಪುಚ್ಚ ಸವರಿ, ಪುಚ್ಚ ಅದಾವಿಲ್ಲ. ಪುಚ್ಚಲಿಕ್ಕೆ ಹಾರಕ್ಕೆ ಬರ್ತೇನೆ, ಅದಕ್ಕೆ ಎಲ್ಲಿವರೆಗೂ ಪುಚ್ಚ ಬರೋಂಗಿಲ್ಲ ಅಲ್ಲಿವರೆಗೂ ಹಕ್ಕಿ ಹಾರಕ್ಕೆ ಬರೋದಿಲ್ಲ. ಹಾಗೆ ಆ ರೆಕ್ಕೆ ಎಂಬತಕ್ಕಂಥ ಯಾವ ವ ಶೇಷ ಸ ವಾಸಾಂತ ಎಂಬತಕ್ಕಂಥ 4 ಅಕ್ಷರಗಳು ನಕಾರ ಪ್ರಣವದ ಪಕ್ಕಗಳು. ಆಮೇಲೆ ಈಡ ಪಿಂಗಳ ಸುಷುಮ್ನಕ್ಕೆ ಸ್ವಲ್ಪ ಬರೋಣ. ಆ ಈಡ ಪಿಂಗಳ ಸುಷುಮ್ನಕ್ಕೆ ಬರೋಣ. ಆ ಈಡ ಪಿಂಗಳ ಸುಷುಮ್ನ ಅಂದರೆ ಈ ನಾಸಿಕದ ಅಗ್ರದಿಂದ ಹಿಡ್ಕೊಂಡು ಮಸ್ತಕದಲ್ಲಿ ಬ್ರಹ್ಮರಂಧ್ರದವರೆಗೂ ಸುಷುಮ್ನ ನಾಡಿ ಕೆಲಸ ಮಾಡ್ತದೆ. ಆ ಸುಷುಮ್ನ ನಾಡಿಯಲ್ಲಿ ಕೆಲಸ ಕೆಟ್ಟೆ ಅಂದರೆ ಮನುಷ್ಯ ಅಜ್ಞಾನಿ ಆಗ್ತಾನೆ. ಇವತ್ತು ನಾವು ಇದೆ ಆಚಾರ್ಯಲಿಂಗ ಸುತ್ತದೀವಿ, ನಾವೀಗ ಪೃಥ್ವಿ ತತ್ವ ಸುತ್ತದೀವಿ. ನಾವು ದೂರ ಹೋಗಿಲ್ಲ, ಇನ್ನು ನಾವು ಗುರುಲಿಂಗಕ್ಕೆ ಬಂದಿಲ್ಲ, ಗುರುಲಿಂಗಕ್ಕೆ ಬಂದಿಲ್ಲ. ಇವುಗಳಿಗೆ ನಮ್ಮವ್ರು ಏನಿಟ್ಟಾರೆ, ಚನ್ನಬಸವಣ್ಣನವರು ಇವುಗಳಿಗೆ ಕೆಲವು ಔಷಧ ಇಟ್ಟಾರೆ. ಔಷಧ ಅಂದ್ರೇನು, ಭಸ್ಮಧಾರಣೆ. ಈ ಭಸ್ಮವನ್ನು ಧರಿಸ್ಬೇಕಾಗಿತ್ತಂದರೆ ಗೋಮಯದಿಂದ ತಯಾರಾಗಿರ್ತಕ್ಕಂಥ ವಿಭೂತಿಗಳನ್ನ ಧರಿಸ್ರಿ. ಅಂದ್ರೇನು, ಆ ಗೋಮಯದಲ್ಲಿರ್ತಕ್ಕಂಥ ಅದೊಂದು ಔಷಧ.
ಗೋಮಯ ಅಂದ್ರೆ ಒಂದು ಔಷಧ, ಸಗಣಿ ಅಂದ್ರೆ ಔಷಧ. ಆ ಸಗಣಿ ಹಚ್ಕೊಳಕ್ಕೆ ಬರ್ತದೆ ಏನು? ಆಕಳ ಸಗಣಿಯಿಂದ ವಿಭೂತಿ ತಯಾರಾಗ್ತಾವಪ್ಪ. ಅದನ್ನು ಬಿಟ್ಟು ಬರೀ ಈ ಸಗಣಿನ ಹಚ್ಕೊಂಡ್ರೆ, ಸಗಣಿ ಯಾರು ಹಚ್ಕೊಂಡಾರ ಏನು? ಹಚ್ಚಿದ್ದೇ ಸಗಣಿ. ಸಗಣಿ ಹಚ್ಕೊಂಡಿಲ್ಲ. ಮುಂಜಾನೆ ಎದ್ದ ಕೂಡಲೇ ಆಕಳ ಹೆಂಡಿ ಹೆಣಿಗೆ ಬಿಡ್ಕೋಬೇಕಾಗಿತ್ತು. ನಾವು ಹಚ್ಚಿದ್ದೇನೋ ಸಗಣಿನೇ. ಆ ಸಗಣಿಗೆ ಸಂಸ್ಕಾರ ಕೊಟ್ಟರೆ ಏನಾಯ್ತು ಅದು? ಅಲ್ಲೋ, ಸಗಣಿಗೆ ಸಂಸ್ಕಾರ ಕೊಟ್ಟು ಈ ಭತ್ತಿ ಆಯಿತು, ಉದ್ಧಾರ ಮಾಡ್ತದೆ. ನಿನಗೆ ಸಂಸ್ಕಾರ ಇರ್ಲಿಕ್ಕಂದ್ರೆ ಅದಕ್ಕೆ ಕೆಟ್ಟೇನು? ಸಗಣಿಕಿಂತ ಕೆಟ್ಟ? ಸಂಸ್ಕಾರ ವಿಹೀನ ಪಶುವಿ ಸಮಾನ. ಆ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ. ಆ ವಿಭೂತಿಯನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ಅದರಲ್ಲಿ ಒಂದು ದೊಡ್ಡ ಶಕ್ತಿ ಅದ. ಪೂರ್ವಜರು ಕಂಡು ಹಿಡ್ದಾರ, ನಾವಲ್ಲ. ಮೊದಲನವರೇ ಕಂಡು ಹಿಡಿದು ಈ ಕೆಲಸ ಮಾಡ್ಲಿಕ್ಕೆ ಹಚ್ಚಾರ. ಆ ಭಸ್ಮ ಧರಿಸ್ಕೊಂಡ್ಮೇಲೆ, ಈ ಭಸ್ಮವನ್ನು ನಾವು ಧರಿಸಿದ ಮೇಲೆ ಆ ಭಸ್ಮಲ್ಲಿರ್ತಕ್ಕಂಥ ಶಕ್ತಿ ನಿಮ್ಮ ಹಣೆ ಮೇಲೆ ಕೆಲಸ ಮಾಡ್ತದೆ. ಈಗ ರಾಮ ಅಶ್ವಮೇಧ ಬಿಟ್ಟನಲ್ಲ ಕುದುರೆ. ರಾಮ ಕುದುರೆ ಬಿಟ್ಟಾನಿಲ್ರಿ. ಅಶ್ವಮೇಧ ಯಜ್ಞ ಮಾಡಿದ, ಹಿಂದ್ಗಡೆ ಬಂದ, ಕಥೆ ದೊಡ್ದು ಹೇಳಿದೆ. ಆ ಹಣಿ ಮೇಲೆ ಏನು ಬರೆದಿದ್ದ? ಯಾರೂ ಈ ಕುದುರೆ ಹಿಡಿಯಬಾರ್ದು. ಯಾರು ಕಟ್ತಾರೆ ಅವ್ರನ್ನ ಗೂಡು ಯುದ್ಧ ಮಾಡ್ಬೇಕು, ಯುದ್ಧ ಮಾಡಿ ಕುದುರೆ ಕಟ್ಬೇಕಂದಾಗ ಲವಕೋಶ ಹಿಡಿದಿಲ್ಲ. ಆದ್ರೆ ಹಣಿ ಮೇಲೆ ಬರ್ದಿತ್ತಿಲ್ಲ. ಹಣಿ ಮೇಲೆ ಬರ್ದಿತ್ತಿಲ್ಲ. ಹಂಗೆ ನಮ್ಮ ಹಣೆಯಲ್ಲಿ ಬರೆದಿರ್ತಕ್ಕಂಥ ಹಣೆ ಬರದ ಗೆರಿಗಳು ಈ ಭಸ್ಮದಿಂದ, ಈ ಪ್ರಾಣದಿಂದ ಅಳಿಕೆ ಹೋಗ್ತವೆ. ಅದಕ್ಕೆ ಏನೈತೆ ಅಲ್ಲಿ? ಹಣಿ ಮೇಲೆ ಅಕಾರ ಉಕಾರ ಮಕಾರ ಅದಾವ, ಓಂಕಾರ ಅದ ರೀ ಸಂಗಣ್ಣವ್ರೆ. ಹಣಿ ಮೇಲೆ ಓಂಕಾರ ಅದ, ಅಕಾರ ಉಕಾರ ಮಕಾರ ಅದಾವ. ಆ ಮಕಾರಕ್ಕೆ ಚೇತನ ಕೊಡಬೇಕಾಗಿತ್ತಂಥ ಸಮಯದಲ್ಲಿ ಆ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆ ಆ ವಿಭೂತಿ ಧರಿಸಿದ್ರೆ ಅವು ಹೆಚ್ಚಿನ ಕೆಲಸ ಮಾಡಿ ನೀನು ಶರಣ ಆಗ್ತಾ ಸತ್ಪುರುಷ ಆಗ್ತಿ. ಸತ್ಪುರುಷ ಆಗ್ತಿ. ಅಲ್ಲಿ ಏನು ಕೆಲಸ ಮಾಡ್ತಾವೆ? ಪ್ರಣವಗಳು ಮಾಡ್ತಾವೆ. ಈಡ ಪಿಂಗಳ ನಾಡಿ ಸುಷುಮ್ನ ನಾಡಿಗೆ ಬರೋಣ ನಾವೀಗ. ಆ ಪಿಂಗಳ ನಾಡಿ ಸುಷುಮ್ನ ನಾಡಿಗೆ ಬರೋಣ. ಆ ಸುಷುಮ್ನ ನಾಡಿ ಅಂದರೆ ಈ ಮೂಗಿನ ಅಗ್ರದಲ್ಲಿ ಇರ್ತದೆ. ಒಂದು ಕೆಲಸ ಮಾಡ್ರಿ, ಎಲ್ಲಾದರೂ ಒಂದು ಚೇಳು ಸಿಕ್ತಂದ್ರೆ, ಚೇಳ ಆ ಚೇಳು ಸಿಕ್ಕರೆ ಅದು ನಮಗೆ ಕಡಿಯೋದಿಲ್ಲ, ಥ್ಯಾಂಕ್ಸ್ ಕೊಡ್ತದೆ. ಅದ್ರ ಸ್ವಭಾವ ಅದ. ನಾಯಿ ಹಂಗೆ ಹಾಕಿಲ್ಲಪ್ಪ, ನಾನು ಮುಟ್ತಾರನ್ನ ದೊಡ್ಡವ್ರ ಕೆಲಸ ಡಾಕ್ಟ್ರ್ ಮುಟ್ಟಿದ್ರು ಅವ್ರನ್ನ ಥ್ಯಾಂಕ್ಸ್ ಕೊಡು. ಆ ಥ್ಯಾಂಕ್ಸ್ ಏನು ಮಾಡ್ತದ? ನಮ್ಗೆ ಅಳಕ್ಕೆ ಹತ್ತದ. ಚೇಳಿನೇ ಥ್ಯಾಂಕ್ಸ್ ಅಳಕ್ಕೆ ಹತ್ತದ. ಆ ಚೇಳು ತೊಗೊಳ್ರಿ, ಆ ಚೇಳು ತೊಗೊಂಡು ಅದನ್ನ ನಿಂದ್ರಿಸ್ರಿ. ಬಾಳೆ ಎಲೆ ಇತ್ತು, ಬಾಳೆ ಕಂಬ ತಗೋರಿ. ಬಾಳೆ ಕಂಬ ಎಲ್ಲ ಸುಲಿರಿ. ಸುಲಿದು ಒಳಗೊಂದು ಬಿಳಿ ದೇಟ್ ಉಳಿತದೆ, ಬಿಳಿ ದೇಟ್. ಆ ಬಿಳಿ ದೇಟ ಆ ಕೊಂಡಿಗೆ ಇಡ್ರಿ. ಆ ಕೊಂಡಿಗೆ ಇಡ್ರಿ. ಆ ಚೇಳಿನ ಕೊಂಡಿಯಲ್ಲಿದ್ದ ವಿಷ ಆ ದೇಟ್ನಾಗ ಏರ್ತದೆ ಮ್ಯಾಗ ಸರ್ರ ಅಂತ ತಿಳ್ಕೊಂಡು. ಮೊದಲ ಈ ಜ್ವರ ನೋಡೋದು ಬಾಯಾಗ ಒಂದು ಇದನ್ನ ಇಡ್ತಿದ್ರಿ, ಹೌದಲ್ರಿ? ಅದನ್ನ ಇಡ್ತಿದ್ರು, ಬಗಲಾಗಿ ಇಡ್ತಿದ್ರಿ. ಅದನ್ನ ಇಟ್ಟು ನೋಡ್ತಿದ್ರು, ಅದು ಏರ್ತಿತ್ತು. ಅದು ಹೆಂಗೆ ಏರ್ತಿತ್ತು? ಹಂಗೆ ಚೇಳಿನ ವಿಷ ಆ ಯಾವ ಬಾಳೆಹಣ್ಣಿನ ಆ ಪಿಂಡಿನಲ್ಲಿ ಏರಿ ಬರ್ತದೆ. ಹಂಗೆ ಆ ನಮ್ಮಲ್ಲಿ ಸುಷುಮ್ನ ನಾಡಿ ನಾವು ಅಂಗೈಲಿ ಇಟ್ಕೊಂಡು ಲಿಂಗ ನೋಡಿದ್ವು ಅಂತಂದರೆ ಆ ಲಿಂಗಕ್ಕೂ ಸಂಬಂಧ ಆಗಿರ್ತಕ್ಕಂಥ ಸುಷುಮ್ನ ನಾಡಿ ನಮ್ಮಲ್ಲಿರ್ತಕ್ಕಂಥ ತತ್ವ ಶಕ್ತಿಯನ್ನು ಆ ಮುಗಿನ ಮುಖಾಂತರವಾಗಿ ಬ್ರಹ್ಮರಂಧ್ರಕ್ಕೆ ಕಳಿಸ್ತದೆ. ಇದಕ್ಕೆ ಶಿವಯೋಗ ಅಂತಾರೆ. ಏನಂತಾರೆ ಇದಕ್ಕೆ? ಶಿವಯೋಗ ಅಂತಾರೆ. ಈ ನಾಡಿಗಳಲ್ಲಿ ಒಂದು ವಿಶೇಷ ನಾಡಿ ಅದ. ವಿಶೇಷ ನಾಡಿ ಅಂದ್ರೆ ಹಿಂಗೆ ಕೈ ಹಿಡೀರಿ ನೀವು. ಈಗ ಪೂಜೆ ಮಾಡ್ಕೊಂಡು ಬಂದಿರಿ ಎಲ್ಲರೂ, ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದಿರಿ ನೀವು, ಹೌದಲ್ಲ? ಆ ಪೂಜೆ ಮಾಡ್ಕೊಂಡು ಬಂದಾಗ ಈ ಕೈಯ ಎಡಗೈಯಾಗ ಲಿಂಗ ಇಟ್ಕೋತೀವಿ, ಬಲಗೈ ಇಡಕ್ಕೆ ಬರೋದಿಲ್ಲ. ಈ ಲಿಂಗದ ಇಲ್ಲೊಂದು ನರ ಅದ, ಇದು ಇಲ್ಲೊಂದು ನೋಡ್ರಿ, ಹಿಂಗೆ ಇಚ್ಕೊಂಡು ನೋಡ್ರಿ. ಇಲ್ಲೊಂದು ನರ ಅದ. ಈ ನರದ ಮೇಲೆ ಸಟ್ಕೊಂಡು ಬರಿಬೇಕು. ಈ ನರ ಮಧ್ಯ ಮಾಡಿ ಸಟ್ಕೊಂಡು ಬರೆದು ಅದರಲ್ಲಿ ಪ್ರಣಮ್ ಬರಿಬೇಕು. ಆ ಪ್ರಣಮ್ ಬರೆದು ಅದರಲ್ಲಿ ಲಿಂಗ ಇಡಬೇಕು. ಆ ಲಿಂಗದಲ್ಲಿರ್ತಕ್ಕಂಥ ಕಂತಿ, ಆ ಲಿಂಗದ ಚೈತನ್ಯ ಅದು ಏನು ಕೆಲಸ ಮಾಡ್ತದೆ? ಒಳಗೆ ಪೀಠಕದ, ಆ ಪೀಠಕ್ಕೆ ಸಂಸ್ಕಾರ ಆಗ್ಯದ.
ಈಗ 12 ಜ್ಯೋತಿರ್ಲಿಂಗ ಕಲ್ಲೇ ಅದಾವ. 12 ಜ್ಯೋತಿರ್ಲಿಂಗ ಕಲ್ಲೇ ಅದಾವ. ಬಾಗೇವಾಡಿ ಬಸವೇಶ್ವರ ಕಲ್ಲೇ ಅದಾನ. ಆದ್ರೆ ಸಂಸ್ಕಾರ ಕೊಟ್ಟಾರಿಲ್ಲ ಅದಕ್ಕೆ. ಸಂಸ್ಕಾರ ಕೊಟ್ಟಾರಿಲ್ಲ. ಆ ಸಂಸ್ಕಾರ ಕೊಟ್ಟ ಮೇಲೆ ದೇವ್ರು ಹೆಂಗಾದ, ಅದೇ ಪ್ರಕಾರವಾಗಿ ಆ ನಮ್ಮಲ್ಲಿರ್ತಕ್ಕಂಥ ಲಿಂಗ ಏನದ, ಲಿಂಗ ಮಧ್ಯೆ ಜಗತ್ತವನು. ಆ ಲಿಂಗವನ್ನು ನಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ಬಿಟ್ಟರೆ, ಆ ಕೆಲವು ನಿರೀಕ್ಷೆ ಮಾಡಿಬಿಟ್ರೆ ನಮ್ಮ ದೃಷ್ಟಿ ಪವಿತ್ರ ಆಗ್ತದೆ. ಇದು ಶಿಖಾರ ಪ್ರಣಾಮ. ಇದು ಶಿಖಾರ ಪ್ರಣಾಮ. ಈ ನೀವು ಡಾಕ್ಟ್ರ್ ಇದ್ದೀರಿ, ಆ ಡಾಕ್ಟ್ರ್ ಇದ್ದಾಗ ಏನಾದ್ರು ಮಾಡಬೇಕಾಗಿತ್ತಂದ್ರೆ ನೀವು ಏಕಾಗ್ರತೆಯಿಂದ ಹಿಂಗೆ ಹೆಚ್ಚು ನೋಡ್ತಿರಿಲ್ಲ. ಹಾಗೆ ಆ ನಾಸಿಕದ ಮುಖಾಂತರ ಇರತಕ್ಕಂಥ ಸುಷುಮ್ನ ನಾಡಿಯು ನಮ್ಮ ಲಿಂಗಕ್ಕೆ, ನಮ್ಮ ಅಂಗೈಗಿನೂ ಒಂದು ಸಂಬಂಧ ಸೂತ್ರ ಆಗ್ತದೆ. ಇದಕ್ಕೊಂದು ಮಾತು ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೇನೆ. ಹೆಣ್ಮಕ್ಳು ಕೂಸು ಹೇರಿತಾರೆ. ಆ ಕೂಸು ಹೆರಿದು ತೊಟ್ಟಲ್ದಾಗ ಹಾಕ್ತಾರೆ. ಅಳಕ್ಕೆ ಹತ್ತಿ ಅಂದ್ರೆ ಮೆಣಸಿಕಾಯಿ ತಗೋತಾರೆ, ಉಪ್ಪು ತಗೋತಾರೆ, ಕಸ್ಬರಿ ಕಡ್ಡಿ ತಗೋತಾರೆ. ಆ ಕಡ್ಡಿ ತೊಗೊಂಡು ಅದನ್ನು ಹಿಂಗೆ ಇಳಿಯುತ್ತಾರೆ. ಹಿಂಗೆ ಇಳಿಯು ಒಲೆಯಾಗ ಹಾಕ್ತಾರೆ. ಮತ್ತು ಕಾಲಿಲೆ ಒಯ್ದಿತ್ತಾರೆ. ಹಿಂಗೆ ಎಡಗಾಲ ಮಾಡ್ತಿರಲ್ವ, ಅದೇ ರೀತಿ ಗಂಡಗೂ ಮಾಡಕ್ಕೆ ಬರ್ತಾರೆ. ಮೆಣಸಿನ ಇಳಿದ್ರೆ ನನ್ನ ಗಂಡಗೆ ನದ್ರಾಯ್ತು ತಿಳ್ಕೊಂಡು ಒಯ್ದು ಹಾಕ್ಯಾರ. ಅದ್ರ ಮ್ಯಾಗ ಗಂಡ ಕಡೆ ಅಲ್ಲದು. ಅವಾಗ ಕಾಟ್ ಆಗಿತ್ತಂದ್ರೆ ನದರಾಗ್ಯದ ಅಂತಾರೆ, ಕಾಟ್ ಆಗಿಲ್ಲ ಅಂದ್ರೆ ನದರಾಗಿಲ್ಲ ಅಂತಾರೆ. ಆ ಕಾಟ ಆಗ್ತಕ್ಕಂಥ ವ್ಯವಸ್ಥೆ ಮೆಣಸಿನ್ಕಾಯಿಗೆ ಬಂತು ಹೆಂಗೆ, ಕಾಟ ಆಗಲಾರ ಸ್ಥಿತಿ ಬಂತು ಹೆಂಗೆ? ಅದು ಕಾಟ ಆಗ್ತಲ್ಲ, ಕಾಟ ಆದ್ರೆ ಮತ್ತೊಮ್ಮೆ ಹಾಕ್ತಾರೆ. ಅದು ಸಪ್ಪಾಗುತ್ತಾನೆ ಹಾಕೋದು. ಆಮೇಲೆ ಅದು ಕಾಟ ಮೆಣಸಿನ್ಕಾಯಿ ಉಪ್ಪು ಹೋಗಿ ಕಾಟ ಆಗ್ಲಾರಂಥ ವ್ಯವಸ್ಥೆ ಆಯ್ತಂದ್ರೆ ನದರಾಗಿಲ್ಲ ಅಂತ ತಿಳ್ಕೊತಾರೆ. ಅಂದ್ರೆ ದೃಷ್ಟಿಯೊಳಗೆ ಎಷ್ಟು ಸುಮಾರು ಐತಿ. ಇಲ್ಲ ಹಗ್ಗದ ಕಣ್ಣದ ಏನ ಇದಕ್ಕೆ ದೃಷ್ಟಿಗೆ. ಇದು ಯಾವ ಪ್ರಣಾಮ? ಶಿಖಾರ ಪ್ರಣಾಮ. ಇದು ಯಾವ ಪ್ರಣಾಮ? ಶಿಖಾರ ಪ್ರಣಾಮ. ಆ ಶಿಖಾರ ಪ್ರಣಾಮವನ್ನು ಪವಿತ್ರ ಮಾಡಬೇಕಾಗಿತ್ತಂದ್ರೆ ನಕಾರ ಮಕಾರ ಶಿಖಾರ ವಕಾರ ಯಕಾರ ಈ ಪ್ರಣಾಮಗಳ ಸಂಬಂಧ ನಾವು ಇಟ್ಕೋಬೇಕಾಗಿತ್ತಂದ್ರೆ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಅನ್ನೋದಲ್ಲ, ಈ ಆಕಾಶವಾಗಿರ್ತಕ್ಕಂಥ ಸುಷುಮ್ನ ನಾಡಿ ಅನ್ನೋದಲ್ಲ, ಇದು ನಮ್ಮ ಮುಖಾಂತರವಾಗಿ, ನಾಡಿನ ಮೂಗಿನ ಮುಖಾಂತರವಾಗಿ ಈ ಬ್ರಹ್ಮರಂಧ್ರಕ್ಕೆ ಹೋಗ್ತದೆ. ನೀನೇ ವಿಚಾರ ಮಾಡಿ ನೋಡು. ಹಾಲಿನೆಲ್ಲ ಸುಳಿಸೋದು, ಗಾಳಿ ನಿಲ್ಲುವುದು. ನೀವು ಯಾವಾಗಲೂ ಏಕಾಗ್ರತೆಯಿಂದ ಮಾಡಬೇಕು. ಏಕಾಗ್ರತೆಯನ್ನು ಸಾಧಿಸ್ಬೇಕು. ದಿವಸಕ್ಕೆ 10 ಮಿನಿಟ್ ಸಾಧಿಸ್ರಿ. ಅದರಲ್ಲಿ ಶಾಂತತಾ ಬರ್ತದೆ. ಏಕಾಗ್ರತೆ ಬಂದಾಗ ಇಲ್ಲಿ 72,000 ನಾಡಿಗಳಲ್ಲಿ ಬರ್ತಕ್ಕಂಥ ನಾಡಿಗಳು 15,000 ನಾಡಿಗಳು ಪ್ರಮುಖ. 15,000 ನಾಡಿಗಳು ಅವನಿಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಡಾಕ್ಟ್ರು ಎಣಿಸಿ ಹೋಗ್ಬೇಕು. ಆಪ್ರೇಷನ್ ಇದ್ದಾಗ ಆ ಕೆಲಸವನ್ನು, ಯಾಕಂದ್ರೆ ಈ ಕೆಲವು ಮಂದಿ ಜೀವಂತ ದೇಹವನ್ನೇ ಡಾಕ್ಟ್ರಿಗೆ ಕೊಡಕ್ಕೆ ಹತ್ತಾರೆ. ಜೀವಂತ ದೇಹವನ್ನೇ ಡಾಕ್ಟ್ರಿಗೆ ಕೊಟ್ಟು ಬಿಡ್ತಾರೆ. ಅವ್ರು ಡಾಕ್ಟ್ರ್ ಬರ್ತಾರೆ, ಡಾಕ್ಟ್ರ್ ಬಂದು ಮನೆ ಮುಂದೆ ತರ್ತಾರೆ, ಆ ಹೆಣ ತಗೋತಾರೆ, ಮನೆ ಕಡೆ ಮೋತಿ ಮಾಡ್ಲಿಕ್ಕೆ ಹೋಗಿಬಿಡ್ತಾರೆ. ಹೋಗಿ ಅಲ್ಲಿ ಏನು ಮಾಡ್ತಾರೆ ಅವರು, ಡಾಕ್ಟ್ರ್ ಜನ ಏನು ಮಾಡ್ತಾರೆ, ಅದನ್ನೆಲ್ಲ ಕೊಯ್ತಾರೆ. ಕೊಯ್ದು ಏನದ ಏನಿಲ್ಲ, ಯಾವ ಜಡ್ಡದ, ಯಾವ ರೋಗ ಅದ, ಯಾವ ನಾಡಿ ಅದ ನೋಡ್ತಾರಿಲ್ಲ. ಆ ನೋಡಿದ ಮ್ಯಾಗ ಶರೀರ ಎಲ್ಲ ಪೆಟ್ಟಿಗೆ ಇಡ್ತಾರೇನು, ಒಕ್ಕೊಟ್ಬಿಡ್ತಾರೆ. ಆ ಶರೀರ ಒಕ್ಕೊಟ್ಟ ಮೇಲೆ ಆ ಶರೀರ ಇರ್ತಕ್ಕಂಥ ಸುಪ್ತ ಶರೀರ, ಆ ಸುಪ್ತ ನಾಡಿಗಳು ಆ ಕೆಲಸ ಎಲ್ಲಿ ಮಾಡ್ತಂದ್ರೆ ಡಾಕ್ಟ್ರ್ ತಲೆಯಾಗಿ ಮಾಡಕತ್ತಾವ. ಹೆಣ ಏನೋ ಕೋದು ಹೋಗಿದ್ರು. ಆ ಹೋಗಿದ ಮ್ಯಾಗ ಅಲ್ಲಿರ್ತಕ್ಕಂಥ ನಾಡಿಗಳ ಕೆಲಸ ಎಲ್ಲಿ ಮಾಡ್ತಾವು? ಡಾಕ್ಟ್ರ್ ತಲೆಯಾಗಿ ಬರ್ತಾವೆ. ಇದಿಲ್ಲಿತ್ತು ಹೇಳ್ತಿರಿಲ್ಲ. ಮತ್ತು ಅವು ಸತ್ತವನು, ನಾಡಿಗಳು ಸತ್ತು ಏನು, ನಾಡಿಗಳು ಸತ್ತಿಲ್ಲ, ಮತ್ತು ಟ್ರಾನ್ಸ್ಫರ್ ಅದು. ಆ ನಾಡಿಗಳು ಟ್ರಾನ್ಸ್ಫರ್ ಅದು ಎಲ್ಲಿ? ಅದು ಡಾಕ್ಟ್ರ್ ತಲೆಯಾಗ. ಅದು ಡಾಕ್ಟ್ರ್ ತಲೆಯಾಗಿ ಮುಂದೆ ಬಂದ ರೋಗಿಗಳಿಗೆ ನೀವು ಔಷಧ ಕೊಡ್ತೀರಿಲ್ಲ. ಅದಕ್ಕೆ ಸುಷುಮ್ನ ನಾಡಿ ಎಂಬತಕ್ಕಂಥ ನಾಡಿ ಅನ್ನೋದ, ಈಗ ನಾವು ಕೈಯೊಳಗೆ ಲಿಂಗ ಇಟ್ರು, ಆ ಕೈಯೊಳಗೆ ಲಿಂಗ ಇಟ್ಟು ನೋಡಿದರೆ ಆ ಲಿಂಗದ ದೃಷ್ಟಿಯಿಂದ 2 ಕಣ್ಣುಗಳು ಹೆಂಗೆ ಬರಬೇಕು, ಹಿಂಗೆ ದೃಷ್ಟಿ ಇಟ್ಬಿಟ್ರೆ ಇಲ್ಲಿರ್ತಕ್ಕಂಥ ಅಂಗೈಯೊಳಗಿರ್ತಕ್ಕಂಥ ಒಂದು ರೇಖೆ ಇದೆ. ಇದ್ರ ಮ್ಯಾಗ ಇಟ್ಬಿಟ್ರಂದ್ರೆ ಇದು ಬೆಮೀತದೆ. ಬಹಳ ಪುಷ್ಪ ಏರ್ಸಾಕೆ ಹೋಗಬಾರ್ದು. ಒಂದು ಲಿಂಗ ಒಂದು ಪತ್ರಿ, ಅದ್ರ ಜೊತೆಗೆ ಮಂತ್ರ. ಆ ದೃಷ್ಟಿ ನೋಡಿಬಿಟ್ಟಂದ್ರೆ ದೃಷ್ಟಿಪೂತಾಂ ನಶೇತ್ಪಾದಂ,
ಹೇಳ್ತಾರೆ ಮನುಶಾಸ್ತ್ರಕಾರರು, ನೀನು ಎಲ್ಲಿವರೆಗೂ ದೃಷ್ಟಿಯನ್ನು ಶುದ್ಧಿ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನೀವು ಮನುಷ್ಯ ಆಗೋದಿಲ್ಲ. ದೃಷ್ಟಿಪೂತಂ ನೆಷೇತ್ಪಾದಂ, ನಿನ್ನ ಕಣ್ಣಿನ ಹೂವನ್ನ ನೀನು ಹೆಬ್ಬಟ್ಟಿನ ಮೇಲೆ ಇಟ್ಕೋಬೇಕು. ನೆಷೇತ್ಪಾದಂ, ನಿನ್ನ ಕಣ್ಣಿನ ಎರಡೂ ದೃಷ್ಟಿಗಳನ್ನ ನೀನು ಎರಡೂ ಹೆಬ್ಬಟ್ಟಿನ ಮೇಲೆ ಇಟ್ಕೊಂಡು ನಡಿ, ನಿನಗೆ ಸಾವನೇ ಇಲ್ಲ. ಎಷ್ಟು ಮಹತ್ವದೈತಿದು, ಮನುಶಾಸ್ತ್ರಕಾರಿ ಹೇಳ್ತಾ ಇದ್ದಾನೆ. ದೃಷ್ಟಿಪೂತಂ ನೆಷೇತ್ಪಾದಂ, ನಿನ್ನ ಎರಡು ಕಣ್ಣುಗಳನ್ನು ನಿನ್ನ ಪಾದ ಮೇಲೆ ಇಟ್ಟುಕೊಂಡು ನಡಿ, ಮುಗೀತಲ್ಲ ಕೆಲಸ. ಹೆಂಗಪ್ಪ ಈ ರಾವಣ ಸೀತಾನ ಹೊತ್ಕೊಂಡು ಹೋದ. ಉದಾಹರಣೆ ಕೊಡ್ತೀನಿ. ರಾವಣ ಸೀತಾನ ಹೊತ್ಕೊಂಡು ಹೋದ. ಆಕೆ ಸೀತಾನ ಹೊತ್ಕೊಂಡು ಕೂಡಲೇ ಆಕೆ ಏನು ಕೈಯಾನ ಬಳಿ ಒಗದಿದ್ಲು, ರಾವಣನ ಮೇಲೆ ಕುಂತು ಕೈಯಾನ ಬಳಿ ಒಗದ್ಲು, ಮುಗ್ನಾದ ಹೋಗ್ದು, ಕಿವಿಯಾಗ ಹೋಗ್ದು, ಎಲ್ಲ ಒಕ್ಕೊತ್ತು ಹೋದ್ಲು. ಆ ರಾಮ ಏನಪ್ಪ ಲಕ್ಷ್ಮಣ ಇದು ಏನೇನು ಅದ ನನಗೆ ಗೊತ್ತಿಲ್ಲ ಅಂದ. ನನಗಿದೇನು ಗೊತ್ತಿಲ್ಲ, ಕಿವ್ಯಾನು ಗೊತ್ತಿಲ್ಲ, ಮುಗಿನಾನು ಗೊತ್ತಿಲ್ಲ, ಬಳಿ ಏನು ಗೊತ್ತಿಲ್ಲ ಅಂದ. ಆಮೇಲೆ ಮುಂದಕ್ಕೆ ಹೋಗೋ ಕಾಲನ ಉಂಗುರ ಒಗದಿದ್ಲು, ಸುತ್ತುಂಗುರ ಅಂತ ನೋಡಿ, ಸುತ್ತುಂಗುರ. ಆ ಸುತ್ತುಂಗುರ ಒಗದಿದ್ಲಕ್ಕಿ. ಅದನ್ನು ನೋಡಿದ, ಇದು ಹೌದ್ರಿ ಅಂದ. ಮತ್ತು ಅದನ್ಯಾಕೆ ನೋಡಿಲ್ಲ, ನಾ ಇನ್ನೂವರೆಗೂ ಆ ಸೀತಾನ ಮೋತಿನ ನೋಡಿಲ್ಲ, ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ, ಅವ್ನು ನೋಡೀನಿ. ದೃಷ್ಟಿಪೂತಾಂ ನೆಷೇತ್ಪಾದಂ, ದೃಷ್ಟಿಪೂತಾಂ ನೆಷೇತ್ಪಾದಂ. ಎಂಥ ವಿಚಾರ ಇದು. ನಾಡಿಗಳು ಹೆಂಗದಾವ. ಆಮೇಲೆ ಈ ಕಡೆ ಬರೋಣ ಸ್ವಲ್ಪ. 15,000 ನಾಡಿ ಬಂದಲ್ಲ, 15,000 ನಾಡಿ ಹೇಳ್ತಾರೆ ಯಾರು, ಕಟ್ಟಿಯವರು. ಇಲ್ಲಿ ನೋಡಿ, 15,000 ನಾಡಿಗಳು ಕಾರಣನಾಡಿಗಳು ಹೇಳಲ್ಪಡುತ್ತೆ. ಅವುಗಳಲ್ಲಿ 7,000 ನಾಡಿಗಳು, 700 ನಾಡಿದಾವೆ. 700 ನಾಡಿ ಮುಖ್ಯವಾದ, ಅವುಗಳಲ್ಲಿ 100 ನಾಡಿಗಳು ಮುಖ್ಯವಾದವುಗಳು, ಅವುಗಳಲ್ಲಿ 50 ನಾಡಿಗಳು ಪ್ರಧಾನವಾದವುಗಳು, 28 ನಾಡಿಗಳು ಪ್ರಯೋಜನ ನಾಡಿಗಳು, ಅವುಗಳಲ್ಲಿ 10 ನಾಡಿಗಳು ಅಧಿಕೃತ ನಾಡಿಗಳು. ಈಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಿನಿ, ಜೈಶೆ, ಪೂಷ, ಪಯಸ್ವಿನಿ, ನಕುಲ, ಇವು ನಾಡಿಗಳು ಬೇರೆ ಅದಾವ. ಎಷ್ಟು ಅವರಿ ಹೆಸರ, ಎಷ್ಟು ನಾಡಿಗಳದಾವ. ನಮ್ಮ ಶರೀರ ಏನದ, ಮಾಂಸದ ಶರೀರ ಅಲ್ಲ ನಮ್ಮದು. ಏನು ತಿಳ್ಕೊಡ್ರಿ, ಮಾಂಸದ ಶರೀರ ಅಲ್ಲ, ಮಜ್ಜದ ಶರೀರ ಅಲ್ಲ, ಮಂತ್ರ ಶರೀರ. ಮಂತ್ರ ಶರೀರ. ರಕ್ತದಲ್ಲಿ ಮಂತ್ರ ಇದೆ, ಅಸ್ಥಿಯಲ್ಲಿ ಮಂತ್ರ ಇದೆ, ನಾರಿಯಲ್ಲಿ ಮಂತ್ರ ಇದೆ, ನಯನದಲ್ಲಿ ಮಂತ್ರ ಇದೆ, ಶ್ರೋತ್ರದಲ್ಲಿ ಮಂತ್ರ ಇದೆ, ತ್ವಚದಲ್ಲಿ ಮಂತ್ರ ಇದೆ, ಗುದದಲ್ಲಿ ಮಂತ್ರ ಇದೆ, ಗುಹ್ಯದಲ್ಲಿ ಮಂತ್ರ ಇದೆ. ಈ ಮಂತ್ರಮಯವಾಗಿರ್ತಕ್ಕಂಥ ಯಾವ ಕೂಸು ಮಂತ್ರಮಯವಾಗಿಯೇ ಹುಟ್ಟುತ್ತದೆ. ಇದಕ್ಕೆ ನಕಾರ ಪ್ರಣಾಮ ತಗೊಳ್ರಿ. ಮತ್ತು ಅಲ್ಲಿಗೆ ಬರೋಣ, ನಾವು ಬಡ್ಡಿ ಬರ್ಬೇಕಲ್ರಿ, ಆಧಾರ್ ಚಕ್ರಕ್ಕೆ ಬರ್ಬೇಕಲ್ಲ. ನಾವು ಆಧಾರ್ ಚಕ್ರಕ್ಕೆ ಬರ್ಬೇಕಂದಾಗ ನೀವು ಆಧಾರ ಮೇಲೆ ಕೂತೀರಿ. ಆಧಾರದಲ್ಲಿ 2 ನಾಡಿ, 4 ರೆಕ್ಕೆಗಳು, 2 ಕೆಳಭಾಗ, 2 ನಾಸಿಕ ಭಾಗ, 2 ಕೆಳಭಾಗ, 2 ಮ್ಯಾಗ, ಹೌದಲ್ಲ. ಬಭಮ ಎರಲ ವಶೇಷ ಸ, ವಶೇಷ ಸ, ವಶೇಷ ಸ, 2 ನಾಸಿಕ, 2 ಪೃಷ್ಠಭಾಗ. ಹೌದಾ. ನಾಸಿಕದಲ್ಲಿ ಪ್ರಾಣವಾಯು ಅದ. ಹಿಂಗೆ ಬರೋಣ ಸ್ವಲ್ಪ. ನಾಸಿಕದಲ್ಲಿ ಪ್ರಾಣವಾಯು ಅದ, ಮೂಗಿನೊಳಗೆ ಪ್ರಾಣವಾಯು ಅದ, ಪೃಷ್ಠದಲ್ಲಿ ಅಪಾನವಾಯು ಅದ. ನೀನು ಹೇಳಿನಿ, ಅಪಾನವಾಯು ಪ್ರಾಣವಾಯು 2 ಅಪೋಸಿಟ್ ಪಾರ್ಟಿ, ವಿರೋಧ ಪಕ್ಷಗಳಿವು. BJP ಕಾಂಗ್ರೆಸ್ ಇದ್ದಂಗೆ ಅಪೋಸಿಟ್. ಆ BJP ಮತ್ತು ಕಾಂಗ್ರೆಸ್ ಹೆಂಗದಾವ ಹಂಗೆ ನಾಸಿಕ ಮತ್ತು ಪೃಷ್ಠಕ್ಕೆ ಆ ವಾಯುಗಳಿಗೆ ಸಂಬಂಧ ಅದಾವ. ಯಾಕಂದ್ರೆ ಅಪಾನವಾಯು ಎಂಬತಕ್ಕಂಥ ವಾಯು ಏನದ, ಅಪಾನವಾಯು ಇರದೇ ಇದ್ರೆ ನಮ್ಮ ಶರೀರ ಉಳಿಯಂಗಿಲ್ಲ. ಅಪಾನವಾಯು ಇದ್ದರೆ ನಮ್ಮ ಶರೀರ ಉಳಿತದೆ. ಪ್ರಾಣವಾಯುಕ್ಕೆ ಚೇತನ ಕೊಟ್ಟದ್ದೇ ಅಪಾನವಾಯು. ಇವು 2 ನಾಭಿ ಕೂಡ ನಿನ್ನೆ ಹೇಳಿನಿ ನಾನು. ನಾಭಿ ಮಂಡಲದಲ್ಲಿ ಇವು 2 ವಾಯುಗಳು ಕೂಡುತ್ತವೆ. ನಾಭಿ ಮಂಡಲ ಹೃದಯ ಸ್ಥಾನ, ಈ ಹೊಂಕಳ
ಈ ಹೊಂಕಳ ಸುತ್ತ ಹೊಟ್ಟೆ ಎಡ್ ದೊಡ್ಡದದೆ, ಹೊಟ್ಟೆ ಎಡ್ ದೊಡ್ಡದದ ಐತಿ. ಈ ಹೊಟ್ಟಿಯೊಳಗಿರ್ತಕ್ಕಂಥ ನಾಭಿ ಅದಕ್ಕೆ ಯಾಕೆ ಸಂಬಂಧಪಡ್ತದೆ? ನಾಭಿ ಮಂಡಲಕ್ಕೆ ಅಪಾನವಾಯು ಮ್ಯಾಲೆ ಬರ್ತದ, ಪ್ರಾಣವಾಯು ಕೆಳಗೆ ಹೋಗ್ತದೆ, ಹಿಂಗೆ ಕೂಡ್ತಾವೆ. ಆ ಕೂಡಿ ಮತ್ತು ಅದು ಕೆಳಗೆ ಹೋಗ್ತದೆ, ಮ್ಯಾಲಕ್ಕೆ ಬರ್ತದೆ. ಅಲ್ಲಿ ಯಾಕೆ ಬರ್ತದೆ? ಈಗ ಹೆಂಗೆ ಕುಂಬಳಕಾಯಿಗೆ ತುಂಬದ, ಆ ಕುಂಬಳಕಾಯಿ ತುಂಬದ, ನೀವು ಕುಂಬಳಕಾಯಿನೇ ನಿಮ್ಮ ಹೃದಯ ಗರ್ಭದಲ್ಲಿದ್ದಾಗ ನಾವು ಬಾಯಿಲೆ ಉಂಡಿಲ್ಲ, ಹೊಟ್ಟೆಯೊಳಗಿದ್ದಾಗ ಉಂಡದೇನ್ರಿ ಕೂಸು ಡಾಕ್ಟ್ರೆ? ಏನೇನು ತಿಂತದ? ಅವು ಏನು ತಿಂತಾಳ, ಅದೇನು ತಿಂತದ? ಅದು ಹೊಂಕಳದ ಮುಖಾಂತರವಾಗಿಯೇ, ನಾಭಿ ಮುಖಾಂತರವಾಗಿಯೇ ದನಗಳದಾವು. ಅವು ದನಗಳ ಕಣಿಕೆ ತಿತ್ತಾವು, ಹೊಟ್ಟೆ ತಿತ್ತಾವು, ಎಲ್ಲ ತಿಂದರೂ ಕೂಡ ಕರ ಹೊಟ್ಟಿಲೇ ಐತಿ. ಆ ಹೊಟ್ಟೆ ಇದ್ರೆ ಅವುಗಳ ಹೊಂಕಳ ಹುರಿ ದಪ್ಪ ಭಾಳ ಇರ್ತದೆ. ಹೊಂಕಳ ಹುರಿ ದಪ್ಪ ಇರ್ತದೆ, ಅದ್ರೊಳಗೆ ರಸ ಹೋಗ್ಬೇಕಲ್ಲ. ಈ ಸಣ್ಣ ಕೂಸಿನ ಹೊಂಕಳ ಹುರಿ ಸಣ್ಣ ಇರ್ತದೆ. ಆ ಹೊಂಕಳ ಅಲ್ಲಿ ಹೇಳಿನಿ, ಈಗ ನಿಮ್ಗೆ ಹೇಳಿನಿ, ಹೇಳಿದ ಮಾತೇ ಹೇಳ್ತೇನೆ. ಈಗ ಕಣ್ಣು, ಮೂಗು, ಬಾಯಿ ಬಂದಿರ್ತಾವೆ ಕೂಸಿಗೆ. ಆ ಕೂಸಿಗೆ ಕಾಲ್ ಮಾಡಿ ಬೈಲ್ ಕಡೆ ಎರಡು ಚಾಲು ಇರ್ತಾವೆ. ಕಾಲ್ ಮಾಡಿ ಬೈಲ್ ಕಡೆ ಎರಡು ಚಾಲು ಇರ್ತಾವ್ರಿ ಒಳಗೆ ಹೊಟ್ಟೆಯಾಗಿದ್ದಾಗ. ಮತ್ತು ಅದು ಇಸಿ ಮಾಡಬೇಕಿಲ್ಲ, ಉಚ್ಚಿ ಒಯ್ಬೇಕಿಲ್ಲ. ಅದು ಅಪಾನವಾಯು ಪ್ರಾಣವಾಯುಗಳು ಕೆಲಸ ಮಾಡ್ತಾವಲ್ಲೇ. ಎಲ್ಲಿ ಹೋಗಿ ಮಾಡ್ತಾವಂದರೆ ಆ ಹುಡುಗನ ನಾಭಿ ಮಂಡಲದಲ್ಲಿ ಹೋಗಿ ಅಪಾನವಾಯು ಪ್ರಾಣವಾಯು ಈ ಕೆಲಸ ಮಾಡಿ ಅವುಗಳಿಗೆ ಮೂತ್ರ ಮತ್ತು ಮಲಮೂತ್ರ ವಿಸರ್ಜನೆ ಮಾಡ್ತೇವೆ. ಮೂಗು, ಬಾಯಿ, ಕಣ್ಣು ಬಂದಿರ್ತಾವೆ. ನಾಳೆಗೆ